ದೇವರಿಂದ ಬರುವಂತ ಯಾವ ಮಾತು ನಿಷ್ಫಲವಾಗುವುದಿಲ್ಲ ಎಂಬ ಪೀಠಿಕೆ ಮೇಲೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರ ಸಮ್ಮುಖದಲ್ಲಿ ದೇವರ ಸೇವೆ ಮಾಡುವಂತ ಮಕ್ಕಳಿಗೆ ದೇವರು ಕೊಡತಕ್ಕಂಥ ವಾಗ್ದಾನಗಳು ತಕ್ಕ ಸಮಯದಲ್ಲಿ ಅದನ್ನು ದೇವರು ನೆರವೇರಿಸಲು ಸಮರ್ಥನಾದ ದೇವರ ಸೇವೆಯನ್ನು ಮಾಡಿದಂಥ ಅನೇಕ ಭಕ್ತರು ಹೊಂದಿದ ಆಶೀರ್ವಾದ, ಅವರು ಹೊಂದಿಕೊಂಡಂಥ ವಾಗ್ದಾನಗಳನ್ನು ನಾವು ನೋಡೋಣ. ದೇವರ ಸೇವೆ ಯಾರೇ ಮಾಡಿದರು ಅವರಿಗೆ ತಕ್ಕ ಪ್ರತಿಫಲ ಇದೆ. ಅವರ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರುವಂಥದ್ದಾಗಿದೆ. ಆದುದರಿಂದ ನಾನು ಮೊದಲೇ ಹೇಳಿದೆ, ದೇವರಿಂದ ಬರುವ ಯಾವ ಮಾತು ನಿಷ್ಫಲ ಆಗುವುದಿಲ್ಲ. ಆಮೇಲೆ ನಂಬೋರೆಲ್ಲರೂ ಆಮೇಲೆ ಹೇಳೋಣ. ಕೆಲವು ದೇವರ ಸೇವಕರು, ದೇವರ ಭಕ್ತರು ದೇವರಿಂದ ಆಶೀರ್ವಾದ ಹೇಗೆ ಹೊಂದುವಾಗ ಅವರ ಜೀವಿತದಲ್ಲಿ ಆದ ಅನುಭವಗಳೇನು, ಅವರ ಯೋಚನೆಗಳೇನು, ಅವರ ನಂಬಿಕೆ ಏನು, ಎಂಥ ಸ್ಥಿತಿಯಲ್ಲಿ ಅವರು ದೇವರ ಸೇವೆ ಮಾಡಿದರು. ಕೆಲವು ಭಕ್ತರನ್ನು ನಿಮ್ಮ ಮುಂದೆ ಇಡುವುದಕ್ಕಾಗಿ ಇಷ್ಟಪಡ್ತೀನಿ. ಅವರ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 5ರಿಂದ 7 ವಾಕ್ಯವನ್ನು ಓದೋಣ. ಮೊದಲನೇ ಒಂದು ಅಂಶವನ್ನು ಧ್ಯಾನಿಸಿ, ನೆಕ್ಸ್ಟು ಅವರ ಸೇವೆಯಲ್ಲಿ ಮಾಡಿದಂಥ ಸೇವೆ ಹೊಂದಿದಂಥ ಆಶೀರ್ವಾದ ಅನುಭವಗಳನ್ನು ನಾವು ನೋಡೋಣ. ಯಾರಾದರೂ ಓದಿ ಸಹಾಯ ಮಾಡೋದಾದ್ರೆ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಅರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರೂ ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರೂ ದಿನ ಹೋದವರಾಗಿದ್ದರು. ದೇವರಿಗೆ ಸ್ತೋತ್ರ. ಇಲ್ಲಿ ಇಬ್ಬರು ಗಂಡ ಹೆಂಡತಿದ್ದಾರೆ, ದೇವರ ಸೇವಕರಿದ್ದಾರೆ. ಅವರ ಹೆಸರು ಜಕರಿಯ ಮತ್ತು ಹೆಂಡತಿ ಹೆಸರು ಎಲಿಜಬೆತ್. ಇವರು ಯಾರ ಕಾಲದಲ್ಲಿ ದೇವರ ಸೇವೆ ಮಾಡ್ತಾ ಇದ್ರು ಅಂದ್ರೆ ಹೆರೋದನ ಕಾಲದಲ್ಲಿ ಯೇಸು ಸ್ವಾಮಿಯ ಜನ್ಮ ಆಗುವುದನ್ನು ಸಹ ನಾವು ನೋಡ್ತೀವಿ. ಹೆರೋದ ಅಂದ್ರೆ ರಾಜ. ಈತನ ಕಾಲದಲ್ಲಿ ದೇವರ ಸೇವೆ ನಡೆದಿತ್ತು. ರಾಜರ ಕಾಲದಲ್ಲಿ ಸಹ ದೇವರ ಸೇವೆ ಇತ್ತು. ದೇವರ ಸೇವೆ ಅನ್ನೋದು ಹೀಗಿಂದಿಲ್ಲ, ಮೊದಲಿಂದ ಬಂದಿದೆ. ಎಷ್ಟೋ ರಾಜರು ಹೋದರು, ಎಲ್ಲಾ ರಾಜರು ಬಂದರು ಹೋದರು, ಆದರೆ ದೇವರ ಸೇವೆ ಕಂಟಿನ್ಯೂ ಆಗಿ ನಡೀತಾನೇ ಇದೆ. ದಾವೀದ ರಾಜನ ಕಾಲದಲ್ಲಿ ದೇವರ ಆಲಯದಲ್ಲಿ ಯಾಜಕ ಸೇವೆ ಮಾಡೋದಕ್ಕಾಗಿ ಸುಮಾರು 1000 ವರ್ಷಗಳ ಹಿಂದೆ 24 ವರ್ಗಗಳು, ಇಸ್ರಾಯೇಲ್ ಜನರಲ್ಲಿ ಅನೇಕ ಕುಲಗಳಿದ್ದು, ವರ್ಗಗಳಿದ್ದು, ಅವರಿಗೆ ದಾವೀದ ರಾಜ ದೇವರ ಆಲಯದಲ್ಲಿ ಅವರ ಸರದಿಗೆ ಅನುಸಾರವಾಗಿ, ಅವರ ವರ್ಗಕ್ಕೆ ಅನುಸಾರವಾಗಿ, ಅವರ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ದೇವರ ಆಲಯದಲ್ಲಿ ಹೋಗಿ ಯಾಜಕತ್ವ ಸೇವೆ ಮಾಡೋದಕ್ಕಾಗಿ ನೇಮಿಸಿದ. ಈಗಿರುವಾಗ ಈ ಸೇವೆ ಹೆರೋದನ ಕಾಲ ತನಕ ಹಂಗೇ ಬಂತು. ದಾವೀದನ ಕಾಲದಲ್ಲೇ ಇದನ್ನು ಮಾಡಿದ್ದ. ಇಸ್ರಾಯೇಲರು ಎಲ್ಲರೂ, ನೇಮಿಸಲ್ಪಟ್ಟ ವರ್ಗದವರೆಲ್ಲರೂ ಹೋಗಿ ದೇವರ ಆಲಯದಲ್ಲಿ ಸೇವೆ ಮಾಡಬೇಕು. ಒಂದು ಸಮಯ ಬಂತು, ಜಕರೀಯನ ಸಮಯ. ಅಂದ್ರೆ ಈತನ ಸಹ ಆಲಯದಲ್ಲಿ ಹೋಗಿ ದೇವರಿಗೆ ಆರಾಧನೆ ಮಾಡುವ ಸಮಯ ಬಂದಿದೆ. ಇವರಿಬ್ಬರ ಬಗ್ಗೆ, ಇವರ ಕುಟುಂಬದ ಬಗ್ಗೆ ಬೈಬಲ್ ಹೇಳುತ್ತೆ, ಅವನ ಹೆಂಡತಿಯು ಅರೋನನ ವಂಶದವಳು. ಅರೋನನು ಯಾರಾಗಿದ್ದರು? ಮೋಶೆಯ
ಅಣ್ಣನಾಗಿದ್ದ. ಮೋಶೆ ಆರೋನರಿಬ್ಬರು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಬರ್ತಾರೆ. ಆರೋನನು ಯಾಜಕನಾಗಿ ಇಸ್ರಾಯೇಲ್ ಜನರಲ್ಲಿ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದ. ಆತನ ಮಕ್ಕಳು ಸಹ ಯಾಜಕರಾಗಿರ್ತಾರೆ. ಆರೋನನ ವಂಶದವಳಾಗಿರ್ತಾಳೆ ಎಲಿಜಬೆತ್. ಹಾಗಿದ್ರೆ ಇವರೆಲ್ಲ ದೇವರು ಸೇವೆ ಮಾಡುವಂತ ಜನರೇಷನ್, ವರ್ಗದವರು, ಕುಲದವರು. ಎಲಿಜಬೆತ್, ಜಕ್ರಿಯ ಇಬ್ಬರು ದೇವರ ಸೇವೆ ಮಾಡ್ತಾ ಇದ್ರು. ದೇವರ ಎಲ್ಲ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಕೈಕೊಂಡು ನಡೀತಾ ಇದ್ರಂತ. ಯಾವ ಆಜ್ಞೆ ಮೀರಿರ್ಲಂತಿವ್ರು, ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ರು. ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರಂತೆ. ಇವರಿಬ್ಬರು ದೇವರ ದೃಷ್ಟಿಯಲ್ಲಿ ಏನಾಗಿದ್ದರಂತೆ? ನೀತಿವಂತರಾಗಿದ್ದರು. ದೇವರ ಎಲ್ಲ ಆಜ್ಞೆಗಳನ್ನು ಪ್ರತಿನಿತ್ಯ ಕೈಕೊಂಡು ನಡೀತಾ ಇದ್ರು. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ಆಜ್ಞೆಗಳನ್ನು ಯಾರು ಪ್ರತಿನಿತ್ಯ ಕೈಕೊಂಡು ನಡೀತಾರೋ ಅವರು ನೀತಿವಂತರಂತ. ಅದನ್ನು ತಪ್ಪಿ ನಡೆದರೆ ನೀತಿವಂತರಾಗಕ್ಕಾಗಲ್ಲ. ಆ ರೀತಿಯಿಂದ ಅವರು ನಡೀತಾ ಇದ್ರು. ಆದ್ರೆ ಇಷ್ಟು ಚೆನ್ನಾಗಿ ದೇವರ ಆಜ್ಞೆ ಕೈಕೊಂಡು ನಡೆಯುವಂತ ಈ ಕುಟುಂಬಕ್ಕೆ ಏನು ಸಮಸ್ಯೆ ಇತ್ತು? ಅವರ ಬಗ್ಗೆ ಬರೆಯಲ್ಪಟ್ಟಿದೆ, ಅವರ ದಿನಗಳು ಮುಗಿದು ಹೋಗಿದುವಂತ. ಎಲಿಜಬೆತ್ತಳು ಬಂಜೆ ಆಗಿದ್ದಳಂತೆ. ಇಷ್ಟು ದೇವರ ಸೇವೆ ಮಾಡಿದ್ರು ಸಹ ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಇದನ್ನ ನೋಡಿದ ಜನ ಏನಂತಾರೆ? ದೇವರ ವಾಕ್ಯ ಚೆನ್ನಾಗಿ ಅನುಸರಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವ್ರ ಸೇವೆ ಮಾಡುವಂತ ಕುಟುಂಬ, ಆದ್ರೆ ಇವ್ರಿಗೇನಿಲ್ಲ, ಮಕ್ಕಳ ಭಾಗ್ಯ ಇಲ್ಲಲ್ಲ ಅಂತ ಬರ್ತದಿಲ್ರಿ ಪ್ರಶ್ನೆ. ಸಾಧಾರಣವಾಗಿ ಯೋಚನೆ ಮಾಡ್ತೀವಿ, ಇಷ್ಟು ದೇವ್ರ ಅಂದ್ರೆ ಇವ್ರಿಗೇನಿಲ್ಲ, ದೇವರ ಆಶೀರ್ವಾದ ಇಲ್ಲಲ್ಲ ಅಂತ ಸ್ಥಳದಲ್ಲಿ ನಾವಿದ್ದಾಗ ಏನು ಯೋಚನೆ ಮಾಡ್ತೀವಿ? ನೀವಿದ್ರೆ ಏನು ಯೋಚನೆ ಮಾಡ್ತೀರಿ? ಅಯ್ಯೋ, ಇಷ್ಟು ವರ್ಷ ದೇವ್ರ ಅಂದಿನಿ, ನನ್ನ ವಯಸ್ಸೇ ಆಗಿ ಹೋಯ್ತು, ದೇವರೇ ಅಂತ ಹೇಳಿ ನನ್ನ ವಯಸ್ಸೇ ಆಗಿ ಹೋಯ್ತು. ದೇವರ ಬಳಿಗೆ ಬಂದು ಏನು ಸಿಗ್ಲಿಲ್ಲ, ಯಾವ ಆಶೀರ್ವಾದ ಸಿಗ್ಲೇ ಇಲ್ಲ. ಕೊನೆಗೆ ನನ್ನ ದಿನಗಳನ್ನ ಮುಗಿದು, ಇವ್ರ ದಿನನೂ ಮುಗಿದೋಯ್ತು. ಅಂದ್ರೆ ನಿರೀಕ್ಷೆ ಎಲ್ಲ ಕಳೆದೋಗಿತ್ತು. ಏನಾದ್ರೂ ಹೊಂದಿಕೊಳ್ಳಬೇಕನ್ನುವ ಆಸೆನೂ ಮುಗಿದೋಗಿತ್ತು. ಅವರ ಒಳಗಡೆ ಒಂದೇ ಇತ್ತು, ನಮಗೊಂದು ಸಮಯ ಬರ್ತದ, ಅವಕಾಶ ಬರ್ತದ, ಈ ಅವಕಾಶ ಬಂದಾಗ ಯಾರು ಸೇವೆ ಮಾಡಬೇಕು ಅಷ್ಟೇ ಗೊತ್ತಿತ್ತು ಅವ್ರಿಗೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಎಷ್ಟು ಜನ ನನಗೆ ಸಿಕ್ಕ ಅವಕಾಶದಲ್ಲಿ ನಾನು ದೇವ್ರ ಸೇವೆ ಮಾಡ್ತೀನಿ ಅಂತ ನಂಬಿಕೆ ಇದೆ? ಆಮೇಲೆ ದೇವ್ರ ಸೇವೆ ಮಾಡುವುದಕ್ಕೆ ಸಿಕ್ಕ ಅವಕಾಶ ದೊಡ್ಡದ, ದೇವರಿಂದ ಹೊಂದಿಕೊಳ್ಳುವ ಆಶೀರ್ವಾದ ದೊಡ್ಡದ? ಆಮೇಲೆ ಈಗ ಒಂದು ಹಾಡಿದ್ರಿ, ಒಳ್ಳೆ ಹಾಡು, ಚೆನ್ನಾಗಿ ಅನಿಸಿತ್ತು. ಹೇಗಿದ ಏನಂತ? ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ, ಆರಾಧಿಸಲು ಬೆಲೆಯುಳ್ಳ ಅವಕಾಶ. ನಿಮಗೆ ಸಿಕ್ಕಂತ ಅವಕಾಶ ಎಷ್ಟು ಬೆಲೆ ಉಳ್ಳದು ಗೊತ್ತ್ರಿ? ಬಹಳ ಬೆಲೆ ಉಳ್ಳದು. ಜಕರೀಗನಿಗೆ ಸಿಕ್ಕ ಅವಕಾಶ ಕಳ್ಕೊಳ್ಳಿಲ್ಲ. ಕೆಲವು ವರ್ಷಗಳು, ಕೆಲವು ದಿನಗಳು, ಕೆಲವು ತಿಂಗಳ, ಕೆಲವು ವಾರ, ಹಿಂಗೆ ಅವರಿಗೆ ಅವಕಾಶ ಬಂದಾಗ ಅವರು ದೇವರ ಸೇವೆ ಮಾಡಕ್ಕೆ ಒಳಗೆ ಹೋಗ್ತಾ ಇದ್ರು. ಆ ಅವಕಾಶ ಕಳ್ಕೊಳ್ಳಿಲ್ಲ ಅವರು. ಹಲ್ಲೆಲೂಯಾ. ಯಾವಾಗ ಅವಕಾಶ ಸಿಗ್ತಿತ್ತೋ ಅವಾಗೆಲ್ಲ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಪ್ರತಿದಿನ ದೇವರ ವಾಕ್ಯ ಅನುಸರಿಸಿ ನಡೀತಾ ಇದ್ರು. ಪ್ರತಿದಿನ ಆಜ್ಞೆಗಳನ್ನು ಅನುಸರಿಸಿ ನಡೀತಾ ಇದ್ರು. ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗಿದ್ದರು. ಆದರೆ ದಿನ ಹೋದವರಾಗಿದ್ದರು. ಅವರಿಗೆ ಮಕ್ಕಳು ಇರಲಿಲ್ಲ, ಬಂಜೆ ಆಗಿದ್ದರು. ಹಳೆ ಒಡಂಬಡಿಕೆ ಕಾಲದಲ್ಲಿ ಬಂಜೆತನ ಅಂದ್ರೆ ಅವಮಾನ ವಿಷಯ. ಅದು ಮಕ್ಕಳಿಲ್ಲಂದ್ರೆ ಏನಂತ ನೋಡ್ತಿದ್ರು ಜನ? ಅವಮಾನವಾಗಿ ನೋಡ್ತಾ ಇದ್ರು. ಇದನ್ನ ಹಂಗೆ ಸಹಿಸ್ಕೊಳ್ತಾ ಅವ್ರು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅವರು
ಈ ಬಾಧೆ, ಈ ನೋವು, ಈ ಅವಮಾನ ಅವ್ರ ಒಳಗಡೆ ಇತ್ತು, ಒಳಗಡೆ ಚುಚ್ತಾ ಇತ್ತಂಗೆ. ಆದರೂ ಅವರಿಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ತಾ ಇದ್ರು. ಎಷ್ಟು ಬೆಲೆಯುಳ್ಳ ಅವಕಾಶ ಆದರೂ, ದೊಡ್ಡ ಬೆಲೆಯುಳ್ಳ ಅವಕಾಶ. ದೇವ್ರ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗಲ್ರಿ. ದಾವೀದರ ಮಹಾರಾಜರು ಆಗಿನ ಕಾಲದ ಇಸ್ರಾಯೇಲರಿಗೆ ವರ್ಗಗಳನ್ನು ನೇಮಕ ಮಾಡಿ ಅವರವರ ಸರದಿ ಪ್ರಕಾರ ಆರಾಧನೆ ಮಾಡೋದಕ್ಕೆ ನೇಮಿಸಿದ್ದ. ಅವರಿಗೆ ಅವರ ಅವಕಾಶ ಬಂದಾಗ ಅಷ್ಟೇ ಅವ್ರು ಹೋಗ್ಬೇಕು, ಆಮೇಲೆ ಅವರು ಅಲ್ಲಿ ಹಿಂದುಗಡೆ ನಿಂತ್ಕೊಳ್ಬೇಕು. ಆದರೆ ಈಗ ಯೇಸು ಸ್ವಾಮಿ ನಾಮದಲ್ಲಿ ನಮ್ಮೆಲ್ಲರನ್ನು ದೇವರ ಯಾಜಕರಾಗಿ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಎಷ್ಟು ಅವಕಾಶ ಬೆಳೆಸ್ಕೊಳ್ತಾ ಇದೀವಿ. ಈಗ ಎಲ್ಲರೂ ಸೇರಿ ದೇವರಿಗೆ ಆರಾಧನೆ ಮಾಡ್ತೀವಿ. ಆಮೇನ್, ಹಲ್ಲೆಲೂಯಾ. ತ್ವರೆಗೆ ಆಮೇಲೆ ಹಲ್ಲೆಲೂಯಾ. ನನಗೆ ಅವಕಾಶ ಕೊಟ್ಟ ದೇವರಿಗೆ ಸ್ತೋತ್ರ ಎಂಬುದಾಗಿ. ಆಮೇನ್. ಇದು ಬೆಲೆಯುಳ್ಳ ಅವಕಾಶ ಅನ್ನೋರು ಆಮೇನ್. ಸುಂದರವಾದ ಅವಕಾಶ ಅನ್ನೋರು ಆಮೇನ್. ಇದು ನಾನು ಕಳ್ಕೊಳ್ಳೋದಿಲ್ಲ ಅನ್ನೋರು ಆಮೇನ್. ಇದು ಯಾರಿಗೆ ಸಿಗಲ್ರಿ? ಎಷ್ಟು ಬಡದಾಡ್ರಿ ಸಿಗಲ್ ಇದು. ನೋಡ್ರಿ ನೀವು, ಆಮೇಲೆ ಕಳ್ಕೊಂಡ್ರಿ, ಸುಮ್ಮನೆ ಕಳ್ಕೊಂಡಿರ್ತೀರಿ. ಜಕ್ರಿ ಅದನ್ನು ಬಳಸಿಕೊಂಡ, ಉಪಯೋಗ ಮಾಡಿಕೊಂಡ. ನಂತರ ಅವ್ರ ಜೀವಿತದಲ್ಲಿ ಎಂತ ಆಶೀರ್ವಾದ. 8ನೇ ವಾಕ್ಯದಿಂದ 17 ವಾಕ್ಯದ ವರೆಗೆ ಓದೋಣ. ಅಲ್ಲಿ ಏನ್ ಘಟನೆ ನಡೀತು? ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು. ಯಾರ ಸನ್ನಿಧಿಯಲ್ಲಿ? ನಾವೆಲ್ಲರೂ ಯಾರ ಸನ್ನಿಧಿಯಲ್ಲಿ ಇದ್ದೇವೆ? ನೀವೆಲ್ಲರೂ ಯಾರ ಸನ್ನಿಧಿಗೆ ಬಂದಿದ್ದೀರಿ? ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮ ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆ ಪ್ರಕಾರ ಅವನ ಪಾಲಿಗೆ ಬಂತು. ಎಷ್ಟು ಮರ್ಯಾದೆ ಗೊತ್ತಿದೆ. ದೇವರಿಗೆ ಧೂಪ ಅರ್ಪಿಸುವುದಂದ್ರೆ ದೇವರಿಗೆ ಗೌರವಿಸುವಂತದಾಗಿದೆ. ಇದೊಂದು ಮರ್ಯಾದೆ ರೀ, ದೇವರಿಗೆ ಆರಾಧಿಸುವುದು. ಹಲ್ಲೆಲೂಯಾ. ಒಂದ್ಸತಿ ಒಬ್ಬ ವ್ಯಕ್ತಿ ಹಿಂಗೆ ರೋಡಲ್ಲಿ ತಿರುಗ್ತಾ ಇದ್ದ, ಖಾದಿ ಬೆಟ್ಟ ಹಾಕ್ಯಂತ ತಿರುಗ್ತಾ ಇದ್ದ. ಯಾವುದೋ ಆತನದ ಭಕ್ತಿ ಮಾತಾಡ್ಕೊಂತ ಹೋಗ್ತಾ ಇದ್ದ. ಜನ ನೋಡಿ ಆತನ ಕಾಲು ಬಿಡ್ತಾ ಇದ್ರು, ಅವನಿಗೆ ಕಾಣಿಕೆ ಕೊಡ್ತಾ ಇದ್ರು. ನಾನು ನಿಂತ್ಕೊಳ್ಳುವ ವ್ಯಕ್ತಿ ಅವನು, ಗೌರವ ಕೊಡೋರು ಇನ್ನೊಬ್ಬರು. ಯಾಕೆ ಹಂಗೆ ಗೌರವ ಕೊಡ್ತಾ ಇದ್ರು ಗೊತ್ತಾ ಜನ? ಅವರು ಭಕ್ತಿಯಿಂದ ನಡ್ಕೊಳ್ತಾ ಇಲ್ಲ, ಅವನ ಭಕ್ತಿಯನ್ನು ನೋಡಿ ಇವರು ಗೌರವಿಸ್ತಾ ಇದ್ದಾರೆ. ಆ ಭಕ್ತಿಗೆ ಗೌರವ ಇದೆ. ಅವ್ರು ಏನ ಮಾಡ್ತಾರೆ ಗೊತ್ತಿಲ್ಲ, ಆದರೆ ಭಕ್ತಿಗೆ ಜನ ಏನ್ ಕೊಡ್ತಾರೆ? ಗೌರವಿಸ್ತಾರೆ. ದೇವರ ಸೇವೆ ಗೌರವವುಳ್ಳದ್ದು ಅನ್ರಿ. ಆರಾಧನೆ ಗೌರವವುಳ್ಳದ್ದು, ಪ್ರಾರ್ಥನೆ ಗೌರವವುಳ್ಳದ್ದು, ಆಲಯಕ್ಕೆ ಬರುವವರಿಗೆ ಗೌರವ ಇದೆ, ಆರಾಧಿಸುವವರಿಗೆ ಗೌರವ ಇದೆ. ಈ ಗೌರವಕ್ಕೆ ಯಾರು ಯೋಗ್ಯರಾಗಿದ್ದಾರೆ? ಯೇಸು ಸ್ವಾಮಿ ಯೋಗ್ಯನಾಗಿದ್ದಾನೆ. ಆಮೇನ್. ದೇವರ ಆಲಯಕ್ಕೆ ಹೋಗಿ ಆತನ ಏನ್ ಮಾಡಿದ? ಧೂಪವನ್ನು ಅರ್ಪಿಸ್ತಾ ಇದ್ದ. 10ನೇ ವಾಕ್ಯ ಓದ್ರಿ. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಆಮೆನ್. ಯಾವಾಗ ಜಕರಿಯ ಚೆನ್ನಾಗಿ ದೇವರನ್ನು ಆರಾಧನೆ ಮಾಡಿದನು, ಧೂಪ ಅರ್ಪಿಸಿದನು, ಅವಾಗ ಅದರ ಪ್ರತ್ಯುತ್ತರವಾಗಿ ಯಾರು ಬಂದರು? ದೇವದೂತ ಇಳಿದು ಬಂದ. ಆಮೆನ್, ಹಲ್ಲೆಲೂಯಾ. ನೀವು ಮಾಡುವಂತ ಆರಾಧನೆ, ಪ್ರಾರ್ಥನೆ ಅದು ವ್ಯರ್ಥವಾಗಿ ಹೋಗುವಂತದಲ್ಲ. ಒಬ್ಬ ಭಕ್ತನ ಈ ರೀತಿ ಆಡ್ತಾನೆ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು, ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು. ಕರ್ತನೇ ದೇವರೆಂದು ಪಾದಕ್ಕೆ ಬೀಳಬೇಕು,
ಕರ್ತನೇ ದೇವರೆಂದು ಪಾದಕ್ಕೆ ಬೀಳಬೇಕು. ಕರ್ತನೇ ಬೇಡುವೆ, ಕರ್ತನೇ ಬೇಡುವೆ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಆಮೇನ್. ಯೇಸು ಸ್ವಾಮಿ ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಚಿನ್ನ, ಧೂಪ, ರಕ್ತಬೋಳ ಈ ಮೂರನ್ನು ಯೇಸು ಸ್ವಾಮಿಗೆ ಆತನ ಪಾದಕ್ಕಿಟ್ಟು ನಮಸ್ಕರಿಸಿ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯ. ಧೂಪ ಅಂದ್ರೆ ದೇವರಿಗೆ ಯಜ್ಞ ಅರ್ಪಿಸುವುದು. ಯಾಜಕನು ಜಕರಿಯ ದೇವರಿಗೆ ಧೂಪ ಅರ್ಪಿಸಿದಾಗ ಅದು ಪರಲೋಕಕ್ಕೆ ಹೋಯಿತು. ಆತನ ಆರಾಧನೆ ದೇವರಿಗೆ ಮುಟ್ಟಿತ್ತು, ಆತನ ಪ್ರಾರ್ಥನೆ ದೇವರಿಗೆ ಮುಟ್ಟಿತ್ತು. ಮುಟ್ಟಿದ ತಕ್ಷಣ ರಿಟರ್ನ್ ಯಾರು ಬಂದ್ರು ಗೊತ್ತರೆ? ಗಬ್ರಿಯೇಲ್ ದೇವದೂತ ಇಳಿದು ಬಂದ್ಬಿಟ್ಟ ಅಲ್ಲಿಗೆ. ಆ ಧೂಪ ಅರ್ಪಿಸುವ ಸ್ಥಳದಲ್ಲಿ ಬಂತು ದೇವದೂತ ನಿಂತ. 10ನೇ ವಾಕ್ಯನ ಸರಿ ಹೋದ್ರಿ. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸ್ತಿರಲಾಗಿ. ಹಲ್ಲೆಲೂಯ. ಜಕರಿಯ ಒಳಗಡೆ ಇದ್ದು ದೇವರಿಗೆ ಆರಾಧನೆ ಮಾಡ್ತಾ ಇದ್ದ. ಹೊರಗಡೆ ನಿಂತ ಜನರೆಲ್ಲ ಏನ್ ಮಾಡ್ತಾ ಇದ್ರಂತ? ಪ್ರಾರ್ಥನೆ ಮಾಡ್ತಾ ಇದ್ರು. ಇಲ್ಲಿ ಆರಾಧನೆ ನಡೀತಾ ಇತ್ತು, ಹೊರಗಡೆ ಪ್ರಾರ್ಥನೆನೂ ನಡೀತಾ ಇತ್ತು. ಇಲ್ಲಿ ಆರಾಧನೆ ಮಾಡ್ತಾ ಇರುವಾಗ ಜನರೆಲ್ಲರೂ ಆ ಒಂದು ಆರಾಧನೆಗೆ ಪ್ರಾರ್ಥನೆ ಭಾವನದೊಡನೆ ಮನಸ್ಸಿನೊಡನೆ ಸ್ಪಂದಿಸುವಾಗ ಅಲ್ಲಿ ಇಬ್ಬರು ಸೇರಿ ದೇವರ ಸೇವಕರು ಬಂದ ಜನರು ಒಂದೇ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸುವ, ದೇವರನ್ನು ಆರಾಧಿಸುವ ಹೊತ್ತಿನಲ್ಲಿ ಯಾರು ಇಳಿದು ಬಂದರು? ದೇವದೂತ ಇಳಿದು ಬಂದ. ಆಮೇನ್. ನೀವು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಅದು ವ್ಯರ್ಥವಾಗಿ ಹೋಗುವಂಥದ್ದಲ್ಲ. ಆ ಪರಲೋಕದಿಂದ ತಂದೆಯಾದ ದೇವರು ನೋಡ್ತಾ ಇರ್ತಾನೆ. ಆಮೇನ್. ನಿಮಗೆ ಸಿಕ್ಕಂತ ಆರಾಧನೆ ಮಾಡುವ ಸಿಕ್ಕಂತ ಅವಕಾಶವನ್ನು ಬಳಸಿಕೊಳ್ಳಾರ್ದಿರಬಾಡ್ರಿ. ಪ್ರಾರ್ಥನೆ ಮಾಡೋದಕ್ಕಾಗಿ ಸಿಕ್ಕಂತ ಈ ಪ್ರಾರ್ಥನೆಗೆ ದೇವರು ಕೊಟ್ಟಂತ ಅವಕಾಶವನ್ನು ನೀವು ಬಳಸಿಕೊಳ್ಳಾರ್ದು ಇರಬಾಡ್ರಿ. ಈ ಅವಕಾಶವನ್ನು ಇದು ಬೆಲೆ ಉಳ್ಳದು ಎಂಬುದಾಗಿ ಯಾರು ಇದನ್ನು ಉಪಯೋಗ ಮಾಡುತ್ತಾರೋ ಅದಕ್ಕೆ ತಕ್ಕ ಉತ್ತರ ದೇವರು ಕೊಡಲು ಶಕ್ತನಾಗಿದ್ದಾನೆ. ನೀವು ಸತ್ಯವೇದದಲ್ಲಿ ಎಲ್ಲೇ ಧೂಪ ಅರ್ಪಿಸುವಾಗ, ಆರಾಧನೆ ಮಾಡುವಾಗ ಅಲ್ಲಿ ದೇವದೂತ ಇಳಿದು ಬಂದದನ್ನು ನೋಡ್ತೇವೆ, ಅಗ್ನಿ ಇಳಿದು ಬಂದದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪಟ್ಟ ಪ್ರಯಾಸ ಯಾವತ್ತು ಎಂದಿಗೂ ವ್ಯರ್ಥವಾಗಿ ಹೋಗುವಂಥದ್ದಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇಲ್ಲಿ ಜಕರಿಯ ಅರ್ಪಿಸುವಾಗ ಜನರೆಲ್ಲರೂ ನಿಂತು ಏನ್ ಮಾಡ್ತಾ ಇದ್ರಂತ? ಪ್ರಾರ್ಥಿಸ್ತಾ ಇದ್ರು. ಒಬ್ಬ ವ್ಯಕ್ತಿಯಲ್ಲಿ ದೇವರಿಗೆ ಆರಾಧನೆ ಮಾಡುವಾಗ ನೀವೆಲ್ಲರೂ ಅದಕ್ಕೆ ಸ್ಪಂದಿಸಬೇಕು, ಕೈ ಜೋಡಿಸ್ಬೇಕು, ಅದಕ್ಕೆ ಪಾಲ್ಗಾರರಾಗಬೇಕು. ಎಸ್, ನಾನು ಸಹ ಇದ್ದೇನೆ ದೇವರ ಸಮ್ಮುಖದಲ್ಲಿ. ನನಗಾಗಿ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾನೆ, ನಾನು ಸಹ ಅವರ ಜೊತೆಯಲ್ಲಿ ನಿಂತು ದೇವರನ್ನು ಪ್ರಾರ್ಥಿಸ್ತೇನೆ. ಈ ಒಂದೇ ಮನಸ್ಸು ಸೇರಿಸುವಾಗ ಅಲ್ಲಿ ಉತ್ತರ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ನಿಮಗೆ ಸಿಕ್ಕಂತ ಪ್ರಾರ್ಥನೆ ಮಾಡಲು ಸಿಕ್ಕಂತ ಅವಕಾಶನೂ ಕಳ್ಕೊಳ್ಬಾರ್ದು, ಆರಾಧನೆ ಮಾಡೋದಕ್ಕೆ ಸಿಕ್ಕಂತ ಅವಕಾಶನೂ ಕಳ್ಕೊಳ್ಬಾರ್ದು. ಇದು ಎಷ್ಟು ಬೆಲೆಯುಳ್ಳದು, ಬಹಳ ಬೆಲೆಯುಳ್ಳ. ಇದು ಗೌರವದ ಸಂಕೇತವಾಗಿದೆ. ದೇವರ ಸೇವೆ ಮಾಡುವಂಥದ್ದು ಇದು ಎಲ್ಲರಿಗೆ ಸಿಗುವಂಥದ್ದಲ್ಲ. ಜಕರಿಯನ ಸರದಿ ಬಂದಾಗ ಆತನು ಈ ಅವಕಾಶವನ್ನು ಬಳಸಿಕೊಂಡಾಗ ದೇವರು ಆತನ ಪ್ರಾರ್ಥನೆ ಕೇಳಿದ, ಆತನ ಆರಾಧನೆ ಸ್ವೀಕಾರ ಮಾಡಿದ, ದೂತನನ್ನೇ ಕಳಿಸಿಕೊಟ್ಟ. 12ನೇ ವಾಕ್ಯ ಹೋದ್ರಿ. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದ. ಯಾವಾಗ ದೇವದೂತ ಇಳಿದು ಬಂದ ಅವಾಗ ಈ ಜಕರಿಗೆ ಏನಾಯ್ತು? ದೇವದೂತನ ಕಣ್ಣಾರೆ ನೋಡಿಬಿಟ್ಟು ನೋಡಕ್ಕಾಗಲಾರದೆ ತತ್ತರಗೊಂಡ್ಬಿಟ್ಟ. ಯಪ್ಪ ಓಡಿ ಹೋಗೋಕಮ್ಮ ಅಮ್ಮಂಗಾಯ್ತು. ಅಲ್ಲಿ ನಿಂದ್ರಕ್ಕಾಗ್ಲಿಲ್ಲ ದೇವರ ಸಮ್ಮುಖದಲ್ಲಿ. ನಮಗೇನು ಆರಾಧನೆ ಮಾಡಕ್ ಮನಸ್ಸು ಬರ್ತದೆ, ಧೈರ್ಯ ಬರ್ತದ? ಯಾವಾಗ ದೇವರ ಪ್ರಸನ್ನತೆ ಇಳಿದು ಬರ್ತದಲ್ಲ ಅವಾಗನೂ ನಾವು ದೇವರ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಿಂತುಕೊಳ್ಳೋದು ಕಲಿಬೇಕು. ಹಲ್ಲೆಲೂಯಾ. ಜೋರಾಗಿ ಚಪ್ಪಲಿಯೊಡನೆ ಯೇಸು ಸ್ವಾಮಿಗೆ. ನಮಗೆ ಆರಾಧನೆ ಮಾಡಕ್ಕೆ ಧೈರ್ಯ ಇದೆ, ಪ್ರಾರ್ಥನೆ ಮಾಡಕ್ಕೆ ಧೈರ್ಯ ಇದೆ. ಯಾವಾಗ ದೇವದೂತ ಬರ್ತಾನೋ, ಯಾವಾಗ ದೇವರ ಪ್ರಸನ್ನತೆ ಬರ್ತದೋ, ದೇವರ ಅಗ್ನಿ ಬರ್ತದೋ, ಪವಿತ್ರಾತ್ಮನ ಬಲವಾಗಿ ಚಲಿಸ್ತಾನೋ ಅವಾಗಲೂ ನಾವು ಧೈರ್ಯವಾಗಿ ನಿಂತುಕೊಳ್ಳೋದು ಕಲಿಬೇಕು. ಅವಾಗ ನಿಂತ್ಕೊಳ್ಳಕ್ ಆಗ್ತದ? ನಿಂತ್ಕೊಳ್ಳಕ್ ಆಗಲ್ಲ ಕೆಲವರು.
ಯಾರಾದ್ರೂ ಅಭಿಷೇಕದಲ್ಲಿ ಆರಾಧನೆ ಮಾಡ್ತಾ, ಡ್ಯಾನ್ಸ್ ಮಾಡ್ತಾ, ಸ್ತುತಿ ಮಾಡ್ತಾ, ಸ್ತೋತ್ರ ಸಲ್ಲಿಸ್ತಾ ಏನಾದ್ರೂ ಆಕ್ಷನ್ ಮಾಡುವಾಗ ಎಲ್ಲರಿಗೆ ಅಯ್ಯಯ್ಯೋ ಯಾಕೆ ಹೆಂಗೆ ಮಾಡತ್ತೀರ ಆಯ್ತು, ಎಲ್ಲರದ್ದು ಭಯ ಶುರುವಾತದಲ್ಲಿ. ಅದೆಲ್ಲ ಬಿಟ್ಟು ದೇವ್ರ ಯಥಾರ್ಥವಾಗಿ ಆರಾಧನೆ ಮಾಡಬೇಕು, ಭಯ ಪಡಬಾರ್ದು. ಆಮೇನ್. ಜಕರಿಯ ದೇವದೂತನ ಕಣ್ಣಾರೆ ನೋಡಿದ. ಎಲ್ಲಿ ನೋಡಿದ? ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಪ್ರಸನ್ನತೆ ಅನುಭವಿಸಬೇಕು. ಆಮೇನ್. ದೇವರ ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಪವಿತ್ರಾತ್ಮನು ದೇವರ ವಾಕ್ಯವನ್ನು ನೆನಪು ಕೊಡ್ತಾನೆ, ದರ್ಶನ ಕೊಡ್ತಾನೆ. ಪವಿತ್ರಾತ್ಮ ನಮ್ಮ ಒಳಗಡೆ ಮಾತನಾಡ್ತಾನೆ. ಒಂದು ಸಮಾಧಾನ ಉಂಟಾಗ್ತದೆ, ಒಂದು ಶಾಂತಿ ಉಂಟಾಗ್ತದೆ. ದೇವರ ಮಹಿಮೆ ನಾವು ಕಾಣ್ತೀವಿ, ದೇವರ ಮಹಿಮೆಯಲ್ಲಿ ನಾವು ಚಲಿಸುವರಾಗಿರ್ತೀವಿ. ಏನೋ ನಾವು ಹೋಗ್ತಾ ಇದ್ದೀವಿ ದೇವರ ಸನ್ನಿಧಿಯಲ್ಲಿ, ಏನೋ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಆ ಭಾಸ ಆಗುತ್ತದೆ, ಆ ಭಾವನೆ ಬರ್ತದೆ. ದೇವರ ಸಮ್ಮುಖ ಅನ್ನೋದು, ದೇವರ ಸನ್ನಿಧಿ ಅನ್ನೋದು ಏನು ಹುಡುಗಾಟಿಗೆ ಅಲ್ಲ. ನಾವು ಪ್ರೇಯರ್ ಮಾಡುವಾಗ, ಆರಾಧಿಸುವಾಗ ದೇವದೂತರನ್ನೇ ದೇವರು ಕಳಿಸ್ತಾನೆ. ಹಲ್ಲೆಲೂಯಾ. ಜಕರಿಯ ಪ್ರೇಯರ್ ಮಾಡಿದ, ಧೂಪ ಅರ್ಪಿಸಿದ. ದೇವದೂತ ಬಂದಾಗ ಕಣ್ಣಾರೆ ಕಂಡ, ತತ್ತರಗೊಂಡು ಬೈಡಿದವನಾದ. ಆಗ ದೇವದೂತ ಏನಂತಾನೆ? ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು. ನಿನ್ನ ವಿಜ್ಞಾಪನೆ ಯಾರಿಗೆ ಮುಟ್ಟಿತು? ದೇವರಿಗೆ. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಬಹಳ ಪ್ರಾಮುಖ್ಯ ರೀ. ಪ್ರಾರ್ಥನೆ ಯಾರ ಜೊತೆಗೆ ಮಾತಾಡ್ತೀವಿ? ವಿಜ್ಞಾಪನೆ ಯಾರಿಗೆ ಮಾಡ್ತೀವಿ? ಆರಾಧನೆ ಯಾರಿಗೆ ಸಲ್ಲಿಸ್ತೀವಿ? ನಾವು ಮಾಡೋದೆಲ್ಲ ಯಾರಿಗೆ ಹೋಗ್ತದ? ಎಷ್ಟು ಜನ ನಂಬಿದಿರಿ? ಎಷ್ಟು ಜನ ನಂಬಿಕೆ ಇದೆ ಪ್ರಾರ್ಥನೆಯಲ್ಲಿ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದೆ ಆರಾಧನೆಯಲ್ಲಿ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದೆ ನಾನು ಮಾಡೋ ಪ್ರಾರ್ಥನೆ, ನಾನು ಮಾಡುವ ಆರಾಧನೆ ಯಾರಿಗೆ ಮುಟ್ತದ? ನಾನು ಕೊಡುವಂತ ಕಾಣಿಕೆ ಯಾರಿಗೆ ಮುಟ್ತದೆ? ಆ ನಂಬಿಕೊಳ್ಳೋರು ಇನ್ನೊಂದ್ಸರಿ ಜೋರಾಗಿ ಆಮೇಲೆ ಹೇಳೋಣ. ನೀವು ಮಾಡೋದೆಲ್ಲ ಯಾರಿಗೆ ಮುಟ್ತದ್ರಿ? ದೇವರಿಗೆ ಮುಟ್ಟಿತ್ತು ಎಂಬುದಾಗಿ ದೇವದೂತ ಹೇಳ್ತಾನೆ. ನೆಕ್ಸ್ಟ್ ಈಗ ಆಶೀರ್ವಾದ ಏನ್ ಹೇಳ್ತಾಳೆ ನೋಡ್ರಿ, ವಾಗ್ದಾನ ಏನಂತ ಹೇಳ್ತಾನೆ? ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಎಲಿಜಬೆತಳು ಏನ್ ಮಾಡ್ತಾಳಂತೆ? ಮಗನನ್ನು ಹೆರುವಳು. ಎಂತ ಆಶೀರ್ವಾದ ನೋಡ್ರಿ. ನೀನು ಅವನಿಗೆ ಯೋಹಾನ್ ಎಂದು ಹೆಸರಿಡಬೇಕು. ನೀನ್ ನೋಡ್ರಿ, ಮಗುನ ಹುಟ್ಟುತ್ತದೆ, ಮತ್ತೆ ಮಗುವಿಗೆ ಏನಂತ ಹೆಸರಿಡ್ತದಿ? ಯೋಹಾನನೆಂದು. ಇಷ್ಟು ದಿನ ದೇವರ ಸೇವೆ ಮಾಡಿ ಅಂದ್ರೆ ಫಲ ಬರ್ತಾ ಇದ್ದದಿಲ್ರಿ. ಹಲ್ಲೆಲೂಯಾ. ಇಷ್ಟು ವರ್ಷ ದೇವ್ರ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ದೇವ್ರ ಪ್ರತಿಫಲ ಕೊಳ್ಳಾರ್ದಿರ್ತಾನ? ಕೊಟ್ಟೆ ಕೊಡುವ ದೇವರಿಗೆ ಸ್ತೋತ್ರವಾಗಲಿ. ವ್ಯರ್ಥವಾಯ್ತ್ರಿ? ಅವ್ರ ಆರಾಧನೆ ವ್ಯರ್ಥ ಆಯ್ತಾ? ಪ್ರಾರ್ಥನೆ ವ್ಯರ್ಥ ಆಯ್ತಾ? ಯಾವುದು ವ್ಯರ್ಥ ಆಗ್ತಾ ಇಲ್ಲ. ಉತ್ತರ ಬಂತು. ಆಮೆನ್. ಹಲ್ಲೆಲೂಯಾ. ನೆಕ್ಸ್ಟ್, ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು. ಎಂತ ವಾಗ್ದಾನ ಗೊತ್ತ್ರಿ? ನಿನಗೆ ಸಂತೋಷವು ಉಲ್ಲಾಸವಾಗ್ತದಂತ ದೇವದೂತ ಹೇಳ್ತಾನೆ. ನಿನಗೆ ಸಂತೋಷವು ಉಲ್ಲಾಸವಾಗುತ್ತದೆ. ಹಲ್ಲೆಲೂಯಾ. ಇಷ್ಟೆಲ್ಲ ಹೇಳ್ತಾ ಇದ್ದ ನಿನಗೆ ಮುಂದೆ ಏನೇನಾಗ್ತದ? ಇಷ್ಟು ದಿನ ನೀ ದೇವರ ಸೇವೆ ಮಾಡಿದಿ, ದೇವರ ಆಜ್ಞೆ ತಪ್ಪದೆ ಕೈಕೊಂಡು ನಡೆದಿದ್ದಿ, ನಿನ್ ಪ್ರಾರ್ಥನೆ ದೇವರು ಕೇಳಿದ್ದಾನೆ, ನಿನಗೆ ಉತ್ತರ ಬಂದದ, ನಿನ್ನ ಮಗು ಆಗ್ತದ. ಆ ಮಗುಗೆ ಯೋಹಾನೆಂದು ಹೆಸರಿಡುತ್ತದೆ. ನಿನಗೆ ಸಂತೋಷವಾಗ್ತದೆ, ನಿನಗೆ ಉಲ್ಲಾಸ ಆಗ್ತದೆ. ಮತ್ತೇನಂತ ಹೇಳ್ತಾನೆ? ಮತ್ತು ಅವನು ಹುಟ್ಟುವುದಕ್ಕೆ ಬಹು ಜನರು ಸಂತೋಷ. ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡ್ತಾರಂತ. ಹಲ್ಲೆಲೂಯಾ. ಒಂದು ಮಗು ಹುಟ್ಟದಂದ್ರೆ ಎಷ್ಟು ಜನ ಸಂತೋಷ ಪಡ್ತಾರಂತ್ರಿ? ದೇವರು ಎಲ್ಲರಿಗೂ ವಾಗ್ದಾನ ಕೊಡ್ತಾರೆ. ಯಾರು ಪ್ರಾರ್ಥಿಸ್ತಾರೋ, ಯಾರು ಆರಾಧಿಸ್ತಾರೋ ಎಲ್ಲರಿಗೂ ಆಶೀರ್ವಾದ ಇದೆ. ಬೈಬಲ್ ಏನಂತ ಹೇಳ್ತದೆ? ನೀವು ನನ್ನನ್ನು ಆರಾಧಿಸುವುದಾದರೆ ನಾನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ಬಂಜತನವನ್ನು ಇಲ್ಲದಂತೆ ಮಾಡುವೆನು, ಗರ್ಭಸ್ರಾವವನ್ನು ತೆಗೆದುಹಾಕುವೆನು, ನಿಮಗೆ ದೀರ್ಘಾಯುಸ್ಸನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ಆರಾಧನೆ ಮಾಡುವುದಾದ್ರೆ ಎಷ್ಟು ಆಶೀರ್ವಾದ ಇದೆ ಎಂಬುದಾಗಿ ವಿಮೋಚನೆ ಕಂಡು 23-26ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯಗಳು ಹಿಡ್ಕೊಂಡು ನಾವು ದೇವರ ವಾಕ್ಯ ಹಿಡ್ಕೊಂಡು ಪ್ರಾರ್ಥಿಸುವಾಗ ತಕ್ಕ ಉತ್ತರ ದೇವರು ಕೊಡ್ತಾರೆ. ಆ ಮಗು ಹುಟ್ಟಿದ್ದಕ್ಕೆ ಬಹು ಜನರು ಏನಾಗ್ತಾರಂತೆ? ಸಂತೋಷ ಪಡುವರು. ಇಲ್ಲಿವನಿಗೆ ಬಹು ಜನ ಏನ್ ಪಟ್ಟಿದ್ರು? ಅವಮಾನ ಪಡಿಸಿದ್ರು. ದೇವ್ರ ಸೇವೆ ಮಾಡ್ತಾ ಇದ್ದಿ, ದೇವ್ರ ಆಲಯಕ್ಕೆ ಹೋಗ್ತಾ ಇದ್ದಿ, ಯಜ್ಞ ಅರ್ಪಿಸ್ತಾ ಇದ್ದಿ, ಧೂಪ ಅರ್ಪಿಸ್ತಾ ಇದ್ದಿ,
ನಿಮ್ಗೇನ್ ಮಕ್ಕಳಾಗಿಲ್ಲ ಅಂದ್ರೆ ದೇವರು ಬಿಡವಲ್ದಿ, ನೋಡಿ ನಿನಗೆ ಆಗ್ತಾ ಇಲ್ಲ ಅಂತ ಅವಮಾನ ಆಗಿತ್ತು. ಅನೇಕ ಜನ ಅವಮಾನದ ಮಾತಾಡಿರ್ಬೋದು. ಆದ್ರೆ ಆ ಮಗು ಹುಟ್ಟಿದಕ್ಕೆ ಬಹಳ ಜನ ಏನ್ ಪಡ್ತಾರ ಆಂಟಿ? ಹಲ್ಲೆಲೂಯಾ. ಯಾರಿಗಾದ್ರೂ ಏನಾದ್ರೂ ಆಶೀರ್ವಾದ ಬಂದ್ರೆ ಸಂತೋಷ ಪಡ್ಬೇಕ, ದುಃಖ ಪಡ್ಬೇಕ್ರಿ? ಸಂತೋಷ ಪಡ್ತೀನಿ ನಾನು. ಆಮೇಲೆ ನೋಡ್ರ. ಹಲ್ಲೆಲೂಯಾ. ಆ ಮಗು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಮತ್ತೆ ಆ ಮಗುವಿನ ಭವಿಷ್ಯ ಹೆಂಗಿರ್ತದಂತ. ಬರೇ ಮಗು ಹುಟ್ಟದೇ ದೊಡ್ಡ ಸಂತೋಷ. ಮಗುವಿನ ಭವಿಷ್ಯನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನು ಎಷ್ಟು ಸಂತೋಷ ಆಗ್ಬೇಕ್ರಿ? ಎಂತದ್ದು ಜ್ಯೋತಿಷ್ ಅಂತ ತಿಳ್ಕೊಬೇಡ್ರಿ. ಮತ್ತೆ ಇದು ದೇವದೂತ ಹೇಳುವ ಮಾತಿದು. ಹಲ್ಲೆಲೂಯಾ. ಬುಡುಬುಡಿ ಕೇಳೇನಂತ ತಿಳ್ಕದ್ರಿ? ಮತ್ತೆ ದೇವದೂತರು. ಆಮೇನ್. ದೇವರಿಂದ ಬಂದ ಮಾತಿದು. ಆ ಮಗು ಏನಾಗ್ತದಂತೆ? ಮಹಾಪುರುಷನಾಗಿರುವನು. ನೆಕ್ಸ್ಟ್, ದ್ರಾಕ್ಷಾರಸವನಾಗಲಿ. ಅವನ ಲೈಫ್ ಸ್ಟೈಲ್ ಹೆಂಗಿರ್ತದಂತ ಗೊತ್ತ್ರಿ? ಅವನು ದ್ರಾಕ್ಷ ರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಅವನಿಗೆ ಇರಲ್ಲ, ಕೆಟ್ಟ ಚಟ ಅವನಿಗೆ ಇರೋದಿಲ್ಲ. ಆ ರೀತಿ ಅವನ ಭವಿಷ್ಯನೂ ಹೇಳ್ತಾ ಇದ್ದಾರೆ, ಅವನ ಲೈಫ್ ಸ್ಟೈಲ್ ಹೇಳ್ತಾ ಇದ್ದಾನೆ, ಅವನು ಹೆಂಗ್ ಬದುಕ್ತಾನಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಫೋರೇ, ಇನ್ನು ಮಗು ಹುಟ್ಟಿಲ್ಲ, ಆದ್ರೆ ಈ ರೀತಿಯಿಂದ ಹುಟ್ಟುತ್ತದೆ, ಈ ರೀತಿಯಿಂದ ಇರ್ತಾನಂತೇಳಿ ದೇವದೂತ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಅವನು ಹುಟ್ಟಿಂದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ದೊಡ್ಡ ಆಶೀರ್ವಾದ ಏನ್ ಗೊತ್ತ್ರಿ? ಅವನು ಯಾವಾಗ ಹುಟ್ಟುತ್ತಾನ ಅವಾಗ್ಲಿಂದ ಹಿಡ್ಕೊಂಡು ಅವನು ಪವಿತ್ರಾತ್ಮ ಭರಿತನಾಗಿರ್ತಾನೆ. ಹಲ್ಲೆಲೂಯಾ. ಇನ್ನು ಒಳಗಡೆ ಇದ್ದಾಗೆ ಬೈಬಲ್ ಹೇಳ್ತದೆ, ಇನ್ನ ಯಹಾನ ಹೊಟ್ಟೆ ಎಲಿಜಬೆತ್ ಒಳಗೆ ಇದ್ದನಂತ 6 ತಿಂಗಳಿತ್ತು. ಅವಾಗ ಮರಿಯಮ್ಮ ಹೋಗಿ ಎಲಿಜಬೆತ್ ಭೇಟಿಯಾಗಿ ವಂದನೆ ಹೇಳ್ತಾಳ. ಆಕೆ ಒಳಗಿರುವ ಕೂಸು 6 ಅಡಿತಂತ. ಎಲ್ಲಿಡುವ ಕೂಸು? ಆಕೆ ಹೊಟ್ಟೆ ಒಳಗಡೆ ಇರುವಂತ ಕೂಸು ಏನಾಯ್ತಂದ್ರಿ? 6 ಆಡಿತಂತ. ಹುಟ್ಟಿದಂದಿನಿಂದ ಅವನು ಏನಾಗಿರ್ತಾನೆ? ಪವಿತ್ರಾತ್ಮ ಭರಿತನಾಗಿರ್ತಾನೆ. ಹಲ್ಲೆಲೂಯಾ. ಎಂತ ಆಶೀರ್ವಾದ ರೀ! ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆನೆ ತಾಯಿ ಹೊಟ್ಟೆ ಮೇಲೆ ಕೈ ಇಟ್ಟು, ಆಕೆ ತಲೆ ಮೇಲೆ ಕೈ ಇಟ್ಟು ಗಂಡ ಪ್ರಾರ್ಥನೆ ಮಾಡುವುದಾದ್ರೆ ಯೇಸುವಿನ ನಾಮದಲ್ಲಿ ಹುಟ್ಟಿದಂದಿನಿಂದಲೇ ಅವರು ಪವಿತ್ರಾತ್ಮ ಭರಿತರಾಗಿ ಹೊರಗಡೆ ಬರ್ತಾರೆ. ನಾವು ನಮ್ಮ ಮಕ್ಕಳಿಗೆ ಮೊದಲೇ ಪ್ರೇಯರ್, ಮದುವೆಕ್ಕಿಂತ ಮುಂಚೆನೆ ಪ್ರೇಯರ್ ನಮ್ಮದು. ಒಳ್ಳೆ ಹೆಂಡತಿ ಸಿಗಳಂತ, ಒಳ್ಳೆ ಹೆಂಡತಿ ಸಿಕ್ಕ ಮೇಲೆ ಒಳ್ಳೆ ಮಕ್ಕಳು ಸಿಗಲಂತನ ಪ್ರೇಯರ್. ಹಲ್ಲೆಲೂಯಾ. ಅವ್ರ ಮೇಲೆ ಅಭಿಷೇಕ ಇರಲಿ, ಅವ್ರು ನಿಮ್ಮನ್ನು ಸ್ತುತಿ ಮಾಡೋರು ಇರಲಿ, ಅವ್ರು ನಿಮ್ಮ ಆಲಯದ ಅಂಗಳದಲ್ಲಿ ಸಸಿಗಳಂತೆ ನೆಡಲ್ಪಟ್ಟು ಚೆನ್ನಾಗಿ ಬೆಳೆಯಲಿ, ಅವರ ಬಾಯಲ್ಲಿ ದೇವರ ವಾಕ್ಯ ಹೊರಡಲಿ, ಸ್ತುತಿ ಹೊರಡಲಿ ಅಂತ ಹೇಳಿ ದೇವರ ಹತ್ರ ಪ್ರೇಯರ್ ಮಾಡ್ತಾನೆ ಇದ್ದೀವಿ. ಈಗ ನಮ್ಮ ಮಕ್ಕಳ ಬಾಯಲ್ಲಿ ವಾಕ್ಯ ಸ್ತುತಿ ಬರ್ತಾ ಇದ್ದದಿಲ್ರಿ? ಹಲ್ಲೆಲೂಯಾ. ಅವನು ಮಹಾಪುರುಷನಾಗುವನು. ಹುಟ್ಟಿದಂದಿನಿಂದ ಅವನು ಏನಾಗಿರ್ತಾನೆ? ಪವಿತ್ರಾತ್ಮ ಭರಿತನಾಗಿರುವನು. ಪವಿತ್ರಾತ್ಮ ಭರಿತನಾದ್ರೆ ಪರಿಶುದ್ಧಾತ್ಮನೇ ಅವ್ರನ್ನ ನೋಡಿಕೊಳ್ತಾನ, ಪವಿತ್ರಾತ್ಮನೇ ಅವ್ರ ನಡೆಸ್ತಾನ, ಪವಿತ್ರಾತ್ಮನೇ ಅವ್ರಿಗೆ ತಿಳುವಳಿಕೆ ಉಂಟು ಮಾಡ್ತಾನ, ಪವಿತ್ರಾತ್ಮನೇ ಪಾಪ ನೀತಿ ನ್ಯಾಯದ ಬಗ್ಗೆ ಅರಿವನ್ನು ಉಂಟು ಮಾಡ್ತಾನ, ಪವಿತ್ರಾತ್ಮನೇ ದೇವರ ಸಮ್ಮುಖದಲ್ಲಿ ಅವ್ರನ್ನ ನಡೆಸ್ತಾನ, ಪವಿತ್ರಾತ್ಮನೇ ಅವರಿಗೆ ಸದಾಕಾಲ ಸಹಾಯ ಮಾಡ್ತಾನ, ಪವಿತ್ರಾತ್ಮನೇ ಅವರಿಗೆ ಮುದ್ರೆ ಹಾಕ್ತಾನ, ಪವಿತ್ರಾತ್ಮನೇ ಸದಾಕಾಲ ಅವ್ರ ಜೊತೆ ನಡೆಸ್ತಾನೆ. ಅವ್ರು ತಪ್ಪು ಮಾಡ್ಲಾರ್ದಂತೆ ಪವಿತ್ರಾತ್ಮನ ಅವ್ರನ್ನ ಆವರಿಸಿಕೊಂಡು ಕಾಪಾಡ್ತಾನೆ. ಸ್ನಾನಿಕನಾದ ಯೋಹಾನನು ಹುಟ್ಟಿದಂದಿನಿಂದ ಪವಿತ್ರಾತ್ಮ ಭರಿತನಾಗಿರುವನು. ಅವನ ಮದ್ಯವನ್ನಾಗಲಿ ದ್ರಾಕ್ಷರಸವನ್ನಾಗಲಿ ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಆತನ ಲೈಫ್ ಸ್ಟೈಲ್ ಬಗ್ಗೆನೂ ಸಹ ಹೇಳ್ತಾ ಇದ್ದೇನೆ. ಇದೆಲ್ಲ ಮುಂದೆ ನಡೆಯುವಂಥದ್ದು ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಏನಂತ ಹೇಳ್ತಾನೆ? 15ನೇ ವಾಕ್ಯ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನಾಗಲಿ ಯಾವ ಮದ್ಯವನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿಂದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಮತ್ತೆ ಆತನ ಸೇವೆ ಹೆಂಗಿರ್ತದಂತ ಗೊತ್ತ್ರಿ? ಇಸ್ರಾಯೇಲ್ ಜನರನ್ನು ಅನೇಕರನ್ನು ಎಲ್ಲಿಗೆ ತರ್ತಾನಂತ? ಕರ್ತನಾಗಿರುವ ದೇವರ ಕಡೆಗೆ ತಿರುಗಿಸ್ತಾನೆ. ಆತನ ದೇವರ ಸೇವೆ ಬಗ್ಗೆ ಸಹ ಭವಿಷ್ಯ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಮತ್ತೆ ಏನ್ ಮಾಡ್ತಾನಂತ? ಅವನು
ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ಹಾ ತಂದೆಯ ಹೃದಯವನ್ನು ಮಕ್ಕಳ ಕಡೆಗೆ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೆ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ನೋಡ್ರಿ, ಈ ಹೇಳಿದನು. ಮಗುವಿನ ಭವಿಷ್ಯದ ಕುರಿತು ದೇವದೂತ ಜಕರೀಯನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮಗು ಹುಟ್ಟಿಲ್ಲ, ಹುಟ್ಟಿದ ಮೇಲೆ ಆ ಮಗು ಹೆಂಗಿರ್ತದಂತೆ? ಹಠ ಹಿಡಿದವರನ್ನು ದೇವರ ಕಡೆಗೆ ತಿರುಗಿಸ್ತಾನೆ. ತಂದೆಗಳ ಕಡೆಗೆ ಏನ್ ಮಾಡ್ತಾನಂತ? ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೆ ತಿರುಗಿಸ್ತಾನ. ಹಾಗಿದ್ರೆ ತಂದೆಗಳ ಹೃದಯ ಯಾವ ಕಡೆ ಹೋಗ್ಯದ? ತಂದೆಗಳ ಹೃದಯ ಮಕ್ಕಳ ಮೇಲೆ ಇಲ್ಲ, ಮಕ್ಕಳ ಹೃದಯ ತಂದೆ ಮೇಲೆ ಇಲ್ಲ. ತಂದೆ ಕಂಡ್ರ ಮಕ್ಕಳಿಗೆ ಆಗಲ್ಲ, ಮಕ್ಕಳ ಕಂಡ್ರ ತಂದೆಗೆ ಆಗಲ್ಲ. ಇವರು ಹರ್ಕೊಂಡ್ ತಿನ್ನರಿದ್ದಂಗೆ ಇಬ್ರು. ಇವ್ರು ಕಂಡ್ರ ಅವ್ರಿಗೆ ಆಗೋದು, ಅವ್ರು ಕಂಡ್ರಿ ಇವ್ರು ಯಾರ್ರೀ ಸರ್ ಅಂದ್ರ ಅವ್ ತಂದೆ ಮಕ್ಕಳ್ರಿ, ಹಂಗೆ ಕಡ್ದಾಡ್ತಾವ. ಇವ್ರು ಯಾರ್ರೀ? ಇವ್ ತಂದೆ ಮಕ್ಕಳು. ಮಗನನ್ರಿ, ಮಗನೇ ರೀ. ನೋಡ್ರಿ ಸ್ವಲ್ಪ ಹೋಲಿಕೆ ಹೆಂಗದ, ಹೋಲಿಕೆ ಸೇಮ್ ಅದ. ಎರಡು ಅವೇ ಕಡ್ದಾಡ್ತಾವಲ್ಲ, ಬೆಕ್ಕ ಕಡ್ದಾಡ್ದಂಗ. ತಂದೆ ಮಕ್ಕಳ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ, ಪ್ರೀತಿ ಇಲ್ಲ, ಸ್ನೇಹ ಭಾವ ಇಲ್ಲ. ಇವ್ರನ್ನ ಏನ್ ಮಾಡ್ತಾನಂತ ಈ ಹುಡುಗ? ಅವ್ರ ಮನಸ್ಸು ಮಕ್ಕಳ ಕಡೆ ತಿರ್ಸಿ ಬಿಡ್ತಾನಂತ. ಹಲ್ಲೆಲೂಯಾ. ಓಹೋ, ಇಂಥವ್ರು ಬೇಕಾ ಬೇಡದ್ರಿ? ಇಂಥ ಪುರುಷರು ಬೇಕಾ ಬೇಡದ ಸಮಾಜಕ್ಕೆ? ಕೆಲವ್ರು ಬೇಕಾಗಿಲ್ಲ. ಈ ಸಭೆಯಲ್ಲಿ ಅಂತ ಮಕ್ಕಳು ಹುಟ್ಟುತ್ತಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಅಂತ ಜನರನ್ನು ದೇವರು ಎಬ್ಬಿಸ್ತಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಕುಟುಂಬವನ್ನು ಕೂಡಿಸುವಂತ, ಕುಟುಂಬದಲ್ಲಿರುವ ಒಂದೇ ಕುಟುಂಬದಲ್ಲಿ ಒಡೆಯಲ್ಪಟ್ಟ ಮನಸ್ಸನ್ನು ಕೂಡಿಸುವಂತ ವ್ಯಕ್ತಿಗಳನ್ನು, ಅಂತ ಆತ್ಮಿಕರನ್ನು, ಅಂತ ಭಯಭಕ್ತಿ ಉಳ್ಳವರು, ಅಂತ ನಂಬಿಗಸ್ತರನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯಾದ ದೇವರು ಈ ಸಭೆಯಲ್ಲಿ ಎಬ್ಬಿಸುವುದಕ್ಕಾಗಿ ಸ್ತೋತ್ರವಾಗಲಿ. ಎಷ್ಟೋ ಜನ ಆಟ ಹಿಡಿದಿದ್ದಾರೆ ಒಂದೇ ಕುಟುಂಬದಲ್ಲಿರುವ ಜನ ಒಂದಾಗಿದ್ರೆ ಚೆನ್ನಾಗಿರ್ತದ? ಒಂದೇ ಕುಟುಂಬದಲ್ಲಿರುವ ಜನ ಒಡಕುಂಟಾಗಿ ಎತ್ತು ಎರಿಗೆ ಕೋಣ ಕೆರಿಗಂತ ಹಂಗ ಹೇಳಿದ್ರೆ ಹೆಂಗಿರ್ತದ ಕುಟುಂಬ? 9 ತಿಂಗಳು ಎತ್ತು, ಎಷ್ಟು ತಿಂಗಳ್ರಿ ಹೇಳ್ರಿ? 9 ತಿಂಗಳ 80 ಅಲ್ಲಮ್ಮ, 9 ತಿಂಗಳು ಎತ್ತು ತಾಯಿ ರಕ್ತ ಸುರಿಸಿ ಚೆನ್ನಾಗಿ ಬೆಳೆಸಿ ಓದಿಸಿ ಬಟ್ಟೆ ತೊಡಿಸಿ ಉಣಿಸಿ ತಿನ್ನಿಸಿ ಬಂಗಾರ ಬೆಳ್ಳಿ ಏನೆಲ್ಲ ಅಂದು ಅದು ದೊಡ್ಡದಾದ ಮೇಲೆ ಇದ ತಂದಿ ಹೊಡಿತದ, ಇದ ತಾಯಿ ಹೊಡಿತದ. ಯವ್ವ ಅವಾಗ ಹೆಂಗಿರ್ತದೆ? ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ಚೆನ್ನಾಗಿ ನಾನು ಈ ಕೂಸಿನ ಎತ್ತಿದ್ದೀನಿ, ಅರ್ದಿದ್ದೀನಿ, ಬೆಳೆಸಿದ್ದೀನಿ, ದೊಡ್ಡದು ಮಾಡಿದ್ದೀನಿ, ಇದೇ ನನಗೆ ವಿರೋಧ ಆಗಿ ಕುಂತಾದ ಅಂದಾಗ ನೋಡೋರು ಹೆಂಗಿರ್ತಾರ್ರಿ? ಯಾವ ದೃಷ್ಟಿಯಿಂದ ನೋಡ್ತಾರ? ಅದಕ್ಕೆ ನಿಮ್ಮ ಮಕ್ಕಳಿಗಾಗಿ ಏಸಪ್ಪ ಹೇಳಿದಾರ, ನನಗಾಗಿ ಅಳಬೇಡ್ರಿ, ನಿಮ್ಮ ಮಕ್ಕಳಿಗಾಗಿ ನಿಮಗಾಗಿ ಅಳ್ರಿ. ಅವಾಗ ಅವರು ಬದಲಾಗ್ತಾರೆ. ಹಲ್ಲೆಲೂಯಾ. ತಂದೆ ಮಕ್ಕಳಿಗೆ ವಿರುದ್ಧವಾಗಿ ಹೇಳ್ತಾರಂತೆ, ಮಕ್ಕಳು ತಂದೆಗೆ ವಿರುದ್ಧವಾಗಿ ಹೇಳ್ತಾರಂತೆ, ಅತ್ತೆ ಸೊಸಿಗೆ ವಿರುದ್ಧವಾಗಿ ಹೇಳ್ತಾಳಂತೆ, ಸೊಸಿ ಅತ್ತಿಗೆ ವಿರುದ್ಧವಾಗಿ ಹೇಳ್ತಾರಂತೆ. ಇವರೆಲ್ಲರೂ ಬೇರೆ ಬೇರೆ ಕುಟುಂಬನೂ ಒಂದೇ ಕುಟುಂಬ. ಒಂದೇ ಕುಟುಂಬದಲ್ಲಿ ಒಂದಾಗಿರ್ಬೇಕಾ? ಒಬ್ರಿಗೊಬ್ರು ಎದ್ದೇಳ್ಬೇಕಾ? ಇಲ್ಲ, ಎದ್ದೇಳ್ಬೇಕ್ರಿ. ನಿಂದನಾಗಲ್ವಾ ನಂದನಾಗಲ್ವಾ? ನೀನ ನೀರಿಗೆ ಮನೆಗ ನಾನ ನೀರ್ತೀನಿ ಅಂತ ಭಾಗ್ಯ ದೇವ್ರು ನಮ್ಗೆ ಕೊಟ್ಟಿಲ್ಲ. ಹಲ್ಲೆಲೂಯಾ. ಯಾರಿಗೇನು ಕೊಟ್ಟನ್ರಿ? ಹೇಳದಿಲ್ಲ ನೀವು. ಆ ಭಾಗ್ಯ ಆದ್ರಿ ಪಾಸ್ಟ್ ಏನ್ ಮಾಡ್ಲಿ? ಯಾರಿಗೆ ಹೇಳಿಕೆಯಲ್ಲಿ? ಆದ್ರೆ ಇವತ್ತು ಆ ಸಿಚುವೇಶನ್ ಎಲ್ಲ ಪವಿತ್ರಾತ್ಮ ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಆ ಮಗು ಹುಟ್ಟಿದ್ದಕ್ಕೆ ಅನೇಕರು ಸಂತೋಷ ಪಡ್ತಾರೆ. ಆ ಮಗು ಹುಟ್ಟಿ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೆ ತಿರುಗಿಸ್ತಾನೆ, ಹಠ ಹಿಡಿದವರನ್ನು ದೇವರ ಕಡೆಗೆ ತಿರುಗಿಸ್ತಾನೆ, ಸಿದ್ಧವಾದವರನ್ನು ಕರ್ತನಿಗೆ ಒಪ್ಪಿಸಿಕೊಡ್ತಾನೆ. ನಿಮ್ಮನ್ನೆಲ್ಲ ಸಿದ್ಧ ಮಾಡಿ, ನಿಮಗೆಲ್ಲ ವಾಕ್ಯ ಹೇಳಿ, ದೇವರ ವಾಕ್ಯ ಕಲಿಸಿ,
ನಾವು ಎಲ್ಲಿಗೆ ಒಪ್ಪಿಸ್ತೀವಿ ಗೊತ್ತ್ರಿ? ದೇವ್ರ ಸ್ವಾಮಿಗೆ. ಹಲ್ಲೆಲೂಯಾ. ಯೇಸುವೆ, ಈ ವ್ಯಕ್ತಿ, ಈ ಅಮ್ಮ ನಿನ್ನ ನಂಬಿದಾಳೆ, ಇವರು ನಿನ್ನ ಕೈಲಿ ಒಪ್ಪಿಸ್ತೀನಿ ಅಂತ ಹೇಳ್ತೀವಿ ನಾವು. ಹಲ್ಲೆಲೂಯಾ. ಆ ವ್ಯಕ್ತಿ ಹಂಗ್ ಮಾಡ್ತಾನಂತ. ಹುಟ್ಟುವಂತ ಮಗು ಆ ರೀತಿಯಿಂದ ಮಾಡ್ತಾನೆ. ಇಲ್ಲಿವರೆಗೆ ಜಕರಿಯ ಇಷ್ಟೆಲ್ಲ ಆಶೀರ್ವಾದ ಕೇಳಿದಂಗೆಲ್ಲ ಹಲ್ಲೆಲೂಯಾ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಉಲ್ಲಾಸ ಬರ್ತಾ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದಾನ? ತನ್ನ ಹೊಟ್ಟೆ ಒಳಗಡೆ ಹುಟ್ಟುವ ಮಗುವಿನ ಬಗ್ಗೆ ದೇವದೂತ ಶುಭ ವರ್ತಮಾನ ಹೇಳ್ತಾ ಇದ್ದಾನ, ವಾಗ್ದಾನ ಹೇಳ್ತಾ ಇದ್ದಾನ. ಇಷ್ಟೆಲ್ಲ ಕೇಳಿದಾಗ ದುಃಖ ಆಗ್ತದ, ಸಂತೋಷ ಆಗ್ತದ್ರಿ? ಎಷ್ಟು ಜನಕ್ಕೆ ಸಂತೋಷ ಆಗದ? ಅಲ್ಲೇಲೋ ಹೇಳ್ರಿ. ಆದ್ರೆ ಇಲ್ಲಿ ನಡೆದ ಘಟನೆ ಬೇರೆ. ಈಗ ಹೋದ್ರಿ. ಜಕರಿಯನ ಆ ದೂತನಿಗೆ, ಜಕರಿಯನು ಆ ದೂತನಿಗೆ, ಇಷ್ಟೊಂದು ಒಳ್ಳೆ ವಾಕ್ಯ ಹೇಳಿದ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ಅರೆ ಇಲ್ಲಿ ತನಕ ಎಲ್ಲ ಚಂದಿತ್ತು, ಆದ್ರೆ ಇದನ್ನ ಒಳಗಡೆ ಅನುಮಾನ ಶುರು ಆಯ್ತು. ಇದು ನಾನು ಹೆಂಗ್ ತಿಳ್ಕೊಳ್ಳಲಿ? ಕಾರಣ ಏನು? ನಾನು ಮುದುಕನು. ನಾನು ಏನಾಗಿದ್ದೀನಿ? ಮುದುಕನ ಆದ್ಮೇಲೆ ಒಂದು ಮಗು ಹುಟ್ಟುತ್ತದೆ. ದಿನ ಹೋದ ನನ್ನ ಹೆಂಡತಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ಬೆಳೆದು ದೊಡ್ಡವನಾಗಿ ಮಹಾಪುರುಷ ಅನಿಸ್ಕೊಳ್ತಾನ. ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆ ತಿರ್ಸ್ತಾನ. ಹಠ ಹಿಡಿದವರನ್ನು ಕರ್ತನ ಕಡೆಗೆ ತಿರುಗಿಸಿ ದೇವರಿಗೆ ಒದಗಿಸ್ಕೊಡ್ತಾನ. ಅವನು ಯಾವ ಮದ್ಯ ಪಾನ ಮಾಡುವುದಿಲ್ಲ. ಇಷ್ಟೆಲ್ಲ ಅದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಇದನ್ನ ಹೆಂಗ್ ತಿಳ್ಕೊಳ್ಳಲಿ, ಹೆಂಗ್ ನಂಬಲಿ ಅಂತಾನ? ಕಾರಣ ಏನು? ನಾನು ಏನಾಗಿದ್ದೀನಿ? ಮುದುಕನು. ಈಗ ವಯಸ್ಸಾಗ್ಯದ, ನಿರೀಕ್ಷೆ ಮಾಡಂಗಿಲ್ಲ. ಆತನ ಏನ್ ಯೋಚನೆ ಗೊತ್ತ್ರಿ? ಮಕ್ಕಳಾಗ್ಬೇಕಾದ್ರೆ ವಯಸ್ಸಿರ್ಬೇಕು, ಶಕ್ತಿ ಇರ್ಬೇಕು, ಗರ್ಭಚೀಲ ಚೆನ್ನಾಗಿರ್ಬೇಕು, ಕೈ ಕಾಲೆಲ್ಲ ಆಡ್ತಾ ಇರ್ಬೇಕು. ಅವಾಗ ಮಕ್ಕಳಾಗೋದು ಕೇಳಿದ್ದೀವಿ, ನೋಡಿದ್ದೀವಿ. ನನ್ಗೆಲ್ಲ ವಯಸ್ಸಾಗೈತಿ ಅಂತ ಆತನ ಯೋಚನೆ. ಆದ್ರೆ ಸ್ಟಾರ್ಟಿಂಗ್ ಒಂದು ಮಾತು ಹೇಳಿದೆ, ದೇವರಿಂದ ಬರುವ ಯಾವ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಯೋಚನೆ ಬೇರೆ, ದೇವರ ಯೋಚನೆ, ನಮ್ಮ ಮಾರ್ಗಗಳೇ ಬೇರೆ. ದೇವರ ಮಾರ್ಗನೇ ನೋಡ್ರಿ, ದೇವರ ಮಾರ್ಗ ಹೇಗಿದೆ, ದೇವರ ಯೋಚನೆ ಹೇಗಿದೆ. ಅವಾಗ ದೇವದೂತ ಏನಂತಾನೆ ಈ ಪ್ರಶ್ನೆ ಅದಕ್ಕೆ ಬಂದಾಗ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ನಾನು ಎಲ್ಲಿರ್ತೀನಿ ಗೊತ್ತಪ್ಪ? ನಾನು ಯಾರ ಬಳಿಗೆ ಎಲ್ಲಿರ್ತೀನಿ? ನೀ ಯಾವ ದೇವರಿಗೆ ಆರಾಧನೆ ಮಾಡ್ತಲ್ಲ ಅಲ್ಲಿ ನಾನು ಇರ್ತೀನಿ. ಹಲ್ಲೆಲೂಯಾ. ಆ ದೇವರ ಸನ್ನಿಧಿಯಲ್ಲಿ ಇರ್ತೀನಿ ನಾನು. ಅದೇ ದೇವರು ನಿನ್ನ ವಿಜ್ಞಾಪನೆ ಕೇಳೇನ, ಅಲ್ಲಿಂದ ನಾನು ಬಂದಿದ್ದೀನಿ. ನಾನು ದೇವರ ಸನ್ನಿಧಿಯಲ್ಲಿ ಇರುವ ದೇವದೂತ ಗಬ್ರಿಯೇಲ, ಸಂದೇಶ ಹೇಳುವ ಆತನು ನಾನು. ನೆಕ್ಸ್ಟ್, ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನವು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ನಾನು ಏನ್ ಪಟ್ಟಿದ್ದೇನೆ? ಕಳುಹಿಸಲ್ಪಟ್ಟಿದ್ದೇನೆ. ನೆಕ್ಸ್ಟ್, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಹಲ್ಲೆಲೂಯಾ. ನಾನು ಹೇಳಿದಂತ ವರ್ತಮಾನ, ಶುಭ ವರ್ತಮಾನ, ಆಶೀರ್ವಾದದ ಮಾತು ಯಾವ ಸಮಯದಲ್ಲಿ ನೆರವೇರ್ತದೆ ಅಂದ್ರೆ ಎಲ್ಲರೂ ತಕ್ಕ ಸಮಯ ಅನ್ರಿ. ಒಳ್ಳೆ ಸಮಯ, ತಕ್ಕ ಸಮಯ, ಶ್ರೇಷ್ಠವಾದ ಸಮಯ, ಉತ್ತಮವಾದ ಸಮಯ, ಕೃತಜ್ಞತೆ ಹೇಳುವ ಸಮಯ, ನೆನ್ಪಿಟ್ಟುಕೊಳ್ಳುವ ಸಮಯ, ಒಳ್ಳೆ ಸಮಯ, ತಕ್ಕ ಸಮಯ, ದೇವರ ಸಮಯ. ನನ್ನ ಸಮಯದಾಗ ಅದು ನೆರವೇರ್ತದೆ. ಹಲ್ಲೆಲೂಯಾ. ನೋಡಿ, ದೇವರ ವಾಗ್ದಾನ ಯಾವತ್ತು ಏನಾಗಲ್ಲ ಅಂತ ಗೊತ್ತ್ರಿ? ನೆರವೇರದೇ ಇರುವುದಿಲ್ಲ, ನಿಷ್ಫಲವಾಗಿ ಹೋಗೋದಿಲ್ಲ. ಆದ್ರೆ ಈ ಮಾತು ಇತ್ತ ನಂಬಬೇಡ, ನಂಬಲಕ್ ಆಗಲಿಲ್ಲ ಅಂತ. ಅದಕ್ಕೆ ದೇವದೂತ ಹೇಳ್ತಾನ, ಹಂಗೆ ಓದ್ಬೇಡ್ರಿ. ಈ ಮಾತು ನೆರವೇರುವ ತನಕ ನೀನ್ ಏನಾಗಿರ್ಬೇಕಾಗ್ತದ ಗೊತ್ತಾ? ಮೂಕನಾಗಿರ್ಬೇಕಾಗ್ತದಂತ. ನೀನ್ ನಂಬಲಿಲ್ಲ ನಾ ಹೇಳಿದ ಮಾತು. ಈ ಮಾತು ನೆರವೇರೋ ತನಕ ನೀ ಏನಾಗ್ಬೇಕಾಗ್ತದ? ಈ ಮಾತು ನೆರವೇರಕ್ಕೆ ಎಷ್ಟು ದಿನ ಹಿಡಿತದ? ಎಷ್ಟು ದಿನ ಆಗ್ತಾರ ಒಂದು ಮಗು ಊಟಕ್ಕ? ಹೇಳ್ರಕ್ಕ, 9 ತಿಂಗಳು ಮಾತಾಡ್ಲಾರ್ದು ಇದ್ರೆ ಜನ ಏನಂತಾರೆ ಹೇಳ್ರಿ? ಎಷ್ಟು ಚಲೋ ಸ್ತೋತ್ರ ಮಾಡಿದ. ಇದು ಏನೈತಪ್ಪ, ಸ್ತೋತ್ರ ಮಾಡೋರಿಗೆ ಮಾತು ಬಂದಾದವಲ್ಲ, ಸ್ತುತಿ ಮಾಡೋರಿಗೆ ಮಾತು ಬಂದಾದವು, ವಾಕ್ಯ ಹೇಳೋರಿಗೆ ನಡೆಯಕ್ಕಾಗಲಾರ್ದಂಗ ಆಯ್ತು.
ಏನ್ ಚಂದ ಆರಾಧನೆ ಮಾಡ್ತಾ ಇದ್ರು. ಇವ್ರಿಗೇನು ಬಡಿತಂತ ಹಿಂಗೆ ಹೇಳ್ತೀವಲ್ರಿ ಎಲ್ಲರೂ. ಸಹಜ ಹೇಳದ್ ನಾವೆಲ್ಲ ಅಡಿಕೆಂತೀವಿ ಹಿಂಗೆಲ್ಲ. ಪಾಪ ನಿನಗೇನಾಯ್ತಪ್ಪ, ಎಷ್ಟು ತಿಂಗಳು ಮಾತಾಡ್ಲಾರ್ದಂಗ. ಕಾರಣ ಏನು? ದೇವ್ರು ಹೇಳಿದ ಮಾತನ್ನು ನಂಬಲಿಲ್ಲ. ನನ್ಗೆ ಹೆಂಗ್ ಗುರ್ತಾಗ್ತದ ಇದು ಗೊತ್ತಾಗ್ಬೇಕು. ಹಂಗಿತ್ತಾದ್ರೆ ಒಂದು ಕೆಲಸ ಮಾಡಪ್ಪ, 9 ತಿಂಗಳು ಬಾಯಿ ಮುಚ್ಚಿಗೆ ದೇವ್ದು ತಿಳಿಬಿಟ್ಟ ಕ್ಲೋಸ್. 9 ತಿಂಗಳು ತನ ಬರೀ ಕೈ ಸನ್ನೆ ಮಾಡ್ತಾ ಇದ್ನ. ಜಕ್ರಿಯ ಬಾರಂದ್ರ ಎಲ್ಲರೂ ಬಂದು ಪ್ರೇಯರ್ ಮಾಡ್ರಿ, ನಾನು ಇಲ್ಲಿ ಧೂಪ ಅರ್ಪಿಸುವಾಗ ನೀವು ಎಲ್ಲರೂ ಬಂದು ಪ್ರೇಯರ್ ಮಾಡ್ರಿ. ಹೆಂಗೆ ಆಕ್ಷನ್ ಮಾಡ್ತಿದ್ದ? ಜನಕ್ಕೆಲ್ಲ ಇರಿ ಮೈಕ್ ಕೊಡ್ರಿ, ಮಾತು ಬರವಲ್ವ ಅಂತ. ಹೇಳ್ತಿ ಬಂದು, ಸಾಬ್ರಿ ಏನಾಯ್ತ್ರಿ, ಯಾಕ ಏನಾಯ್ತು? ಪ್ರೇಯರ್ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ, ಸ್ತೋತ್ರ ಮಾಡ್ಬೇಕಂದ್ರೆ ಆಗವಲ್ದು. ಹೃದಯ ಸಂಕಟ. ಸುಮ್ಮನೆ ಮರಿಯಮ್ಮ ಹೇಳಿದಂಗೆ, ಇಗೋ ನಾ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲ್ಲ ಅಂತ ಹೇಳಿದ್ರೆ ಗಂಟೇನು ಹೋಗ್ತಿದ್ದಾನು. ಹಂಗೆ ಹೇಳಲಿಲ್ಲ. ಹೇಳಾರ್ದ ಕಾರಣ ಎಷ್ಟು ತಿಂಗಳ ರೀ ಮಗು ಹುಟ್ಟತಾನ, ಮತ್ತೆ 9 ತಿಂಗಳ ಬೈಬಲ್ ಹೇಳ್ತದೆ. ಹೋದ್ರಿ 21. ಇಷ್ಟರೊಳಗೆ ಜನರು ಜಕ್ರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನು ಮಾತಾಡದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳ್ಕೊಂಡರು. ಅವನು ಅವರಿಗೆ ಕೈ ಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಕೈ ಸನ್ನೆ ಅಂದ್ರೆ ಬರೀ ಕೈನೇ ಆಕ್ಷನ್, ಮಾತು ಬರ್ತಾನೆ. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ದೇವರಿಗೆ ಸ್ತೋತ್ರವಾಗಲಿ. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ದೇವರು ಹೇಳಿದ ಮಾತು ಆಕೆ ಹೊಟ್ಟೆ ಒಳಗಡೆ ಅದು ನೆರವೇರಿತು. ಆಕೆಗೆ 5 ತಿಂಗಳು ಆಕೆ ಮನೆ ಒಳಗಡೆ ಇದ್ದಳು. ನೆಕ್ಸ್ಟ್ ವಾಕ್ಯ ಓದೋಣ. 1ನೇ ಅಧ್ಯಾಯ 62ನೇ ವಾಕ್ಯ ಓದೋಣ. 61 ಓದ್ರಿ, ಇಲ್ಲಾಂದ್ರೆ 60ರಿಂದ ಬೇಗ. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ ಅಂದ್ರೆ ಹೆಸರಿಡ. ಮಗು ಹುಟ್ಟಿತ್ತು, ಯೋಹಾನ ಹುಟ್ಟುಬಿಟ್ಟ, 9 ತಿಂಗಳಾಯ್ತು. ಈಗ ಏನ್ ನಾಮಕರಣ ಸಮಯ ಬಂತದ, ಹೆಸರಿಡ ಸಮಯ ಬಂತದ. ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದಕ್ಕಾಗಿ ತಾತ ಮುತ್ತಾತರ ಹೆಸರು, ಅವ್ರ ಹೆಸರು, ಇವ್ರ ಹೆಸರು ಹೇಳ್ಬೇಕಂತ ಎಲ್ಲ ಚರ್ಚೆ ನಡೆದೈತೆ. ಆ ಹೆಸರು ಬೇಡ, ಈ ಹೆಸರು ಬೇಡ ಅಂತ ನಡೆದ. ಮನ್ಯಾಗ ಮಗು ಹುಟ್ಟಿತ್ತು, ಹೆಸರಿಡ ಟೈಮ್ ಬಂದದ. ಅವಾಗ ಈ ಸಮಯದಲ್ಲಿ ಅದರ ತಾಯಿಯು ಅದು ಬೇಡ. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನ್ ಎಂದು ಹೆಸರಿಡಬೇಕು ಅನ್ನಲು ಜಕರಿಯನ್ ಎಂದು ತಂದೆ ಹೆಸರನ್ನು ಇಡಬೇಕಂತ ಮಾಡಿದ್ರಂತ ಅವರು. ತಂದೆ ಹೆಸರೇನು? ಜಕರಿಯನೇ. ಮಗನಿಗಿನ ಯಾವ ಹೆಸರು? ಜಕರಿಯನ್ ಅಂತ ಇಡ್ಬೇಕಂತ ಮಾಡಿದ್ರಂತ. ಯಾಕಂದ್ರೆ ನೆನಪಿರ್ಬೇಕಲ್ಲ, ಮುಪ್ಪಿನ ಪ್ರಾಯದಲ್ಲಿ. ಅವಾಗ ತಂದಿ ಬೇಡ ಅಂತ. ನೆಕ್ಸ್ಟ್ ಯೋಹಾನ್ ಎಂದು ಹೆಸರಿಡಬೇಕು ಅನ್ನಲು ಅವನು, ನಿನ್ನ ಬಂಧು ಬಾಂಧವರಲ್ಲಿ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ. ಅವನು ಏನಂತನ ಬರಿತಾನೊಂದು ಪೇಪರ್ ಇದ್ರ ಮೇಲೆ, ಯೋಹಾನ್ ಅಂತ ಹೆಸರು ಇಡ್ರಿ ಅಂತ. ಅವ್ರಂತಾರ ಈ ಹೆಸರು ಯಾರಿಲ್ಲ ನಿಮ್ ಬಂಧು ಬಳಗದಾಗ, ಯಾರದನ್ನ ಒಬ್ಬರದ್ದು ಇದ್ರೆ ಇಡ್ಬೇಕಲ್ಲ, ಇಡ್ತೀವಲ್ಲ ನಾವು. ಅಮಲಪ್ಪ ಇದ್ನಂದ್ರೆ ಮಗನ
ಶರಬಾಣ ಇದ್ನಂದ್ರೆ ಮಗನ, ಮಗಳು ಹುಟ್ಟಿದ್ರೆ ಶರಬವ, ಮಗಳು ಹುಟ್ಟಿದ್ರೆ ಅಮಲವ ಇಡ್ತೀವಿಲ್ಲ. ಶಾಂತಮ್ಮ ಮಗ ಹುಟ್ಟಿದ್ರೆ ಶಾಂತಪ್ಪ. ತಂದೆ ಹೆಸರು ಜಾನ್, ಮಗನ ಹೆಸರು ಜಾನ್ ರಾಜ್. ಇದೆಲ್ಲ ಇದೇ ಸರ್ಕಲ್ದಾಗಿದ್ದೀವಿ. ಈ ಸರ್ಕಲ್ ಬಿಟ್ಟು ಬಿಗುಡಿ ಸರ್ಕಲ್ ಬರ್ತಲ್ಲ. ಇವ್ರು ಅದೇ ಸರ್ಕಲ್ದಾಗ ಓಡಾಡ್ಲತ್ತಾರ. ಅವಾಗ ಯೋಹಾನ್ ಕರ್ಕತ್ತೆ, ಯಪ್ಪ ಆ ಸರ್ಕಲ್ದಾಗ ಇದ್ದೆ ನನಗೆ ಇಷ್ಟು ವರ್ಷ ಇಡೋದು ಆಶೀರ್ವಾದ ಹೊಂದಲಕ್ಕ. ಇಷ್ಟು ವರ್ಷ ಸೇವೆ ಮಾಡಿದ್ರೆ ಮಕ್ಕಳು ಹೊಂದ್ಕೊಂಡಿಲ್ಲ, ಇವಾಗಾದ್ರೂ ಆ ಸರ್ಕಲ್ ನಿಂದ ಹೊರಗೆ ಬಂದೀನಿ, ಅದು ಬೇಡ, ಯೋಹಾನ್ ಅಂತ ಹೆಸರಿಡ್ರಿ ಅಂತಾನ. ಹಲ್ಲೆಲೂಯ. ಅವಾಗ ಏನ್ ನಡೀತದ್ರಿ? ಓದ್ರಿ. ಎಂದು ಆಕೆಗೆ ಹೇಳಿ, ಇದಕ್ಕೆ ಏನು ಹೆಸರಿಡಬೇಕೆಂದು ಎನ್ನುತ್ತೀರಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಿಗೆಯನ್ನು ತರಿಸಿಕೊಂಡು, ಮಾತು ಬರವಲ್ಲ, ಹೇಳಕ್ಕಾಗವಲ್ದು, ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನನೆಂತಲೇ ಅದ್ರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. 64. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು. ಹಲ್ಲೆಲೂಯ. ಯಾವಾಗ ಹೆಸರು ಬರೆದು ಕೊಟ್ಟ ಅವಾಗ ಅವನ್ ನಾಲಿಗೆ ಬಂದ್ಬಿಟ್ಟು ನಾಲಿಗೆ ಸಡಿಲಾಯ್ತು. ನಿಲ್ಸಕ್ ಸಾಧ್ಯ ಇಲ್ಲ. ಸ್ತೋತ್ರ ಮಾಡದೆ ಆರಾಧನೆ ಮಾಡದೆ ಸ್ತುತಿ ಮಾಡದೆ ಆಶೀರ್ವಾದ ಹೇಳದೆ ಅವ್ರ ಮಗನ ಬಗ್ಗೆ ವರ್ಣನೆ ಮಾಡದೆ ಯಾವಾಗ ನಾಲಿಗೆ ಸಡಿಲಾಯ್ತಲ್ಲ ಅವಾಗ ಅರ್ಥ, ಎಂತ ದೇವ್ರ ನನ್ನ ದೇವ್ರಂತ. ಹಲ್ಲೆಲೂಯ, ಆಮೆನ್. ಅವನ ನಾಲಿಗೆ ಏನಾಯ್ತಂತಮ್ಮ? ಸಡಿಲವಾಯ್ತು. ಮತ್ತೆ ಅವನು ಮಾತಾಡುವ ಶಕ್ತಿ ಉಳ್ಳವನಾದನು, ದೇವರನ್ನು ಕೊಂಡಾಡಿದನು. ಯಾರನ್ನು ಕೊಂಡಾಡಿದರಿ? ನೋಡ್ರಿ, ಮಾತೆ ಬಂದಾಗ್ಬಿಟ್ಟು ದೇವ್ರು ಕೊಂಡಾಡೋದಂಗ ಆಗ್ಬಿಡ್ತು. ದೇವ್ರಿಗೆ ಸ್ತೋತ್ರ, ಆಮೇನ್. ಆಮೇಲೆ ನೀವು ಓದ್ರಿ, ಮಗನ ಬಗ್ಗೆ ಎಷ್ಟು ಚಂದ ಮಾತಾಡ್ತಾನೆ. ಸ್ವಂತ ಮಗನ ಬಗ್ಗೆ ಒಳ್ಳೆ ಮಾತುಗಳು ಹೇಳ್ತಾನೆ. ಏನಾಗ್ತಾನೆ, ಹೆಂಗಾಗ್ತಾನೆ, ಎಲ್ಲ ಆತನ ಆಶೀರ್ವಾದ ಮಾತುಗಳು, ಆತನ ಭವಿಷ್ಯದ ಬಗ್ಗೆ ಆತನೆಲ್ಲ ಮಾತಾಡೋದನ್ನು ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಎಲಿಜಬೆತ್ ಮತ್ತು ಜಕ್ರಿಯರಿಗೆ ಇಬ್ಬರಿಗೆ ದೇವರು ಎಂತ ವಯಸ್ಸಿನಲ್ಲಿ ಮಗನ ಕೊಟ್ಟ? ಮುಪ್ಪಿನ ಪ್ರಾಯದಲ್ಲಿ. ಅವರ ದಿನಗಳೆಲ್ಲ ಹೋಗಿದ್ವು, ನಿರೀಕ್ಷೆ ಎಲ್ಲ ಕಳೆದು ಹೋಗಿತ್ತು. ಆದರೆ ಅವರು ಮಾಡುವಂತ ಸೇವೆ ದೇವರು ಸ್ವೀಕಾರ ಮಾಡಿದ. ಅವರು ಮಾಡಿದ ಧೂಪವನ್ನು ದೇವರು ಸ್ವೀಕಾರ ಮಾಡಿದ. ಜನರ ಪ್ರಾರ್ಥನೆ ದೇವರು ಕೇಳಿದ. ಅವರ ಪ್ರಾರ್ಥನೆ ಕೇಳಿ ದೇವರ ಉತ್ತರವನ್ನು ದಯಪಾಲಿಸಿದ. ದೇವರು ಉತ್ತರ ಕೊಟ್ಟಾಗ, ವಾಗ್ದಾನ ಕೊಟ್ಟಾಗ ಜಕರಿಗೆ ಏನಾಯ್ತ್ರಿ? ಬಹಳ ಸಂತೋಷ ಆಯ್ತು. ದೇವದೂತ ಹೇಳಿದಂಗೆಲ್ಲ ಏನಾಯ್ತು? ಬಹಳ ಸಂತೋಷ ಆಯ್ತು, ಬಹಳ ಉಲ್ಲಾಸ ಆಯ್ತು. ನಂಗೆ ಯಾರು ಪ್ರವಾದಿಗಳು ಬಂದು ಪ್ರವಾದನೆ ಮಾಡುವಾಗ ಸಂತೋಷ ಆಗ್ತದ, ದುಃಖ ಆಗ್ತದ? ಅದೇ ಪ್ರವಾದಿ ಕರ್ಸ್ರಿ ಅಂತಾರ. ಮತ್ತೆ ಅದೇ ಹೇಳಿದ್ದೆ ಹೇಳಿ. ಹೋದ್ ತಿಂಗಳು ಬಂದು ಹೇಳ್ಯಾರಲ್ಲ, ಅದನ್ನೇ ಮತ್ತೆ ಇನ್ನೊಬ್ಬ ಪ್ರವಾದಿನ ಕರ್ಸ್ರಿ ಪಾಸ್ಟ್ರೆ, ಅವ್ರನ್ನ ಅದೇ ಮಾತಾಡ. ಅವ್ರು ಹೇಳ್ದಂಗೆಲ್ಲ ಖುಷಿ. ನೆಕ್ಸ್ಟ್ ಪ್ರವಾದಿ ಬಂದು ಹೇಳತನ 10 ಸಾರಿ ಆಯ್ತು ನಾ ಪ್ರವಾದನೆ ಮಾಡ್ಲಾಗೈತಿ, ಒಂದು ಸಾರಿ ಆದ್ರೂ ಪ್ರೇಯರ್ ಮಾಡಿದೆ ಅಂತ ಕೇಳಿದ್ರ? ಹೌದಲ್ರಿ. ಪ್ರವಾದನೆ ಒಳ್ಳೇದೇ, ಪ್ರವಾದನೆ ಕೇಳೋದನ್ನ ಒಳ್ಳೇದೇ. ಆದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅದನ್ನು ಹೊಂದಿಕೊಳ್ಳೋದಕ್ಕೆ ನಾವು ದೇವರಿಗೆ ಸ್ತುತಿ ಮಾಡಬೇಕು. ದೇವರು ವಾಗ್ದಾನ ಕೊಟ್ಟ ತಕ್ಷಣ, ದೇವರೇ ನೀ ಕಾರ್ಯ ಮಾಡ್ತೇಪ್ಪ, ಸ್ತೋತ್ರ. ತಕ್ಕ ಸಮಯದಲ್ಲಿ ಆ ವಾಗ್ದಾನ ನೆರವೇರಿಸ್ತಿ, ಸ್ತೋತ್ರ. ನನ್ನ ಸಮಯದಲ್ಲಿ ಅಲ್ಲ, ನಿನ್ನ ಸಮಯದಲ್ಲಿ ಅದನ್ನು ನೆರವೇರಿಸ್ತಿ, ಸ್ತೋತ್ರ. ದೇವರಿಂದ ಬರುವ ಯಾವ ಮಾತು ನಿಷ್ಫಲ ಆಗೋದಿಲ್ಲ, ನೀನು ಅದನ್ನು ನೆರವೇರಿಸ್ತಿದಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದ ವಿಷಯದಲ್ಲಿ, ವಾಗ್ದಾನದ ವಿಷಯದಲ್ಲಿ ಅನುಮಾನ ಪಡಬಾರದು. ದೇವರು ಯಾವ ಸಮಯದಲ್ಲಿ ಕೊಡ್ತಾ ಆ ಸಮಯದಲ್ಲಿ ಕೊಡಲಿ. ಆತ ಕೊಡುವ ತನಕ ನಾನು ಏನ್ ಮಾಡ್ತೀನಿ? ಹೃದಯದಾಗೆ ಬರ್ತದ ಅನುಮಾನ, ಬಾಯಿಂದ ಏನ್ ಹೇಳ್ಬಾರ್ದು, ಆಗ್ತದಿಲ್ಲಪ್ಪ ಅನ್ನಕ್ ಹೋಗ್ಬಾರ್ದು. ಹೃದಯದಾಗ ಬರ್ತದ, ಬಹಳ ಬರ್ತದ ಹೃದಯದಾಗ. ಇವರೆಲ್ಲ ಹೇಳಿ ಹೋಗ್ಯಾರ ಅಂತ ಅನಿಸ್ತದ ಮನುಷ್ಯನಾಗ. ಅವಾಗ ಬಾಯಿಂದನೇ ಏನೋ ಅಂದ್ಬಿಡ್ತೀವಿ. ಹೇಳಿ ಹೋಗ್ತಾರಪ್ಪ, ಎಲ್ಲ ಹೇಳೋರು ಹೇಳ್ತಾರ ಹಂಗೆ ಅಂದಿ ಹಿಂದಕ್ಕೆ ಹೋಯ್ತು ಅಂತ ಅರ್ಥ. 1 ಕಿಲೋಮೀಟರ್ ಮತ್ತೆ ಹಿಂದಕ್ಕೆ ಹೋಗ್ತದ. ಹೃದಯದ ಮತ್ತೆ ಅನುಮಾನ ಬಂದು ಮತ್ತೆ ಬಾಯಿಂದ ಏನ ಮತ್ತೆ ಇನ್ನೊಂದು 2 ಕಿಲೋಮೀಟರ್ ಹಿಂದಕ್ಕೆ ಹೋಗ್ತದೆ.
ಹಂಗನೇ ಬೇಡ. ಹಲ್ಲೆಲೂಯಾ. ದೇವರಿಂದ ಬರುವ ಯಾವ ಮಾತು ಏನಾಗಲ್ಲ ಅಂದ್ರೆ ಎಲ್ಲ ದೇವರಿಂದ ಬರುವ ಯಾವ ಮಾತು ನಿಷ್ಫಲ ಆಗೋದಿಲ್ಲ. ಯೇಸುವೆ, ನನ್ನ ವಿಷಯದಲ್ಲಿ, ನನ್ನ ಸೇವೆ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ ಮಾಡಿದ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರುತ್ತದೆಂದು ನಾನು ನಂಬುತ್ತೇನೆ. ಯೇಸುವೆ, ನಿನ್ನ ಮೇಲೆ, ನಿನ್ನ ವಾಗ್ದಾನದ ಮೇಲೆ ನನಗೆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸು. ಇದುವರೆಗೂ ವಾಗ್ದಾನದ ವಿಷಯದಲ್ಲಿ ಅಪನಂಬಿಗಸ್ತರಾಗಿದ್ದರೆ, ಚಂಚಲ ಪಟ್ರೆ, ಅನುಮಾನ ಪಟ್ರೆ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡು. ದೇವರಿಂದ ಬರುವ ಯಾವ ಮಾತು ನಿಷ್ಫಲವಾಗುವುದಿಲ್ಲೆಂದು ನಾನು ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುತ್ತೇನೆ. ಆಮೆನ್. ಅನುಮಾನ ಪಡಬಾರ್ದು. ಏನ್ ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಕೊನೆ ವಾಕ್ಯ ಒಂದು ಓದಿ ಮುಕ್ತಾಯ ಮಾಡೋಣ. ಇದನ್ನು ಮುಂದಿನ ವಾರ ಕಂಟಿನ್ಯೂ ಮಾಡ್ತೀನಿ. ಓಕೆ. ಹಬಕ್ಕೂಕ 2:2 ಲಾಸ್ಟ್ ವಾಕ್ಯ ಓದಿ ಬೇಗ. ಹಬಕ್ಕೂಕ 2ನೇ ಅಧ್ಯಾಯ 2ನೇ ವಾಕ್ಯ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ. ನೆಕ್ಸ್ಟ್, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ಹಲ್ಲೆಲೂಯಾ. ಅದು ಬಂದೇ ಬರುವುದು ಅಂದ್ರೆ ಬಂದೇ, ತಡವಾದರೂ ಅದಕ್ಕೇನಾಗಿರ್ಬೇಕಂತ? ತಾಮಸವಾಗದು. ತಡವಾದರೂ ನಾವು ಏನಾಗ್ಬೇಕಂತ? ಕಾದಿರ್ಬೇಕು. ತಾಳ್ಮೆಯಿಂದ ಇರ್ಬೇಕು, ತಾಳ್ಮೆ ತೋರಿಸ್ಬೇಕು. ದೇವರ ಕೊಡುವ ತನಕ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರ ಸಹಾಯ ಮಾಡೋ ತನಕ ನಾನು ಪ್ರಾರ್ಥನೆ ಮಾಡ್ತೇನೆ. ವಾಗ್ದಾನ ನೆರವೇರೋ ತನಕ ನಾನು ಪ್ರಾರ್ಥನೆ ಮಾಡ್ತೇನೆ. ವಾಗ್ದಾನ ತಡ ಆಗ್ತದ, ನೆರವೇರ್ತದ. ತಡವಾದರೂ ನೆರವೇರ್ತದೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಆ ವಾಕ್ಯ ಎಲ್ಲರೂ ಬರೆದು ದಿನ ಪ್ರೇಯರ್ ಮಾಡ್ರಿ. ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಬಾಯಿಂದ ಅದನ್ನು ನುಡಿತಾ ಇರ್ರಿ, ಪ್ರೇಯರ್ ಮಾಡ್ತಾ ಇರ್ರಿ. ಎದ್ದು ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈ ವಾಕ್ಯಕ್ಕಾಗಿ ದೇವರು ನಮ್ಮ ಸಭೆ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಮಾಡಿದ ವಾಗ್ದಾನಕ್ಕಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಾವು ಅನುಮಾನ ಪಟ್ಟಿದ್ದರೆ ದೇವರ ಹತ್ರ ಕ್ಷಮೆ ಕೇಳೋಣ. ಎಷ್ಟೋ ಪ್ರವಾದಿಗಳು ಸಭೆ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ಸೇವೆ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ಮನೆ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ಮಕ್ಕಳ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ವಿದ್ಯಾಭ್ಯಾಸ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ಸಭೆ ಬೆಳೆಯುವ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ನಿಮ್ಮ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಪ್ರವಾದನೆ ಮಾಡಿದ್ದಾರೆ. ಇವೆಲ್ಲ ನೆರವೇರುವ ಸಮಯ ಹತ್ತಿರ ಆಗಿದೆ. ಹಲ್ಲೆಲೂಯಾ. ಅದು ನೆರವೇರುವ ಸಮಯ ಬರ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ಬೇಗ ಕಾರ್ಯ ಮಾಡುವವನಾಗಿದ್ದಾನೆ. ಎಲ್ಲರ